ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆ ನಮ್ಮ ಸಮಸ್ಯೆಗಳು ಕ್ರಾನಿಕ್. ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲಾ ಬಿಸ್ನೆಸ್ ಕ್ಲಿನಿಕ್, ಇಲ್ಲದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು ಸಿಎ ಯಶಸ್ವಿನಿ ಕೆ ಅಮಿನ್. ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸೆಕ್ಟರ್ ವೈಸ್ ಅನಾಲಿಸಿಸ್ ಆಫ್ ಬಜೆಟ್ 2020. ಕಳೆದ ವಾರವಷ್ಟೇ ನಾವು ಬಜೆಟ್ 2020 ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಚರ್ಚೆಯನ್ನು ಏರ್ಪಡಿಸಿದ್ವಿ. ಅದರಲ್ಲಿ ನಮ್ಮ ಜನರಿಂದ ಎಷ್ಟು ಉತ್ತಮವಾದ ಪ್ರತಿಕ್ರಿಯೆ ಬಂದಿತ್ತು. ಅದೇ ಕಾರಣಕ್ಕಾಗಿ ನಾವು ಇವತ್ತಿನ ಈ ಸೆಕ್ಟರ್ ವೈಸ್ ಅನಾಲಿಸಿಸ್ ಆಫ್ ಬಜೆಟ್ 2020 ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಪ್ರತಿಯೊಂದು ಸೆಕ್ಟರಿಗೆ ಯಾವ ರೀತಿ ಈ ಬಜೆಟ್ ಲಾಭ ನಷ್ಟ ಸ್ಕೀಮ್ಸ್ಗಳನ್ನು ಅಳವಡಿಸಿದೆ ಅಥವಾ ಯಾವ ರೀತಿಯಾದಂಥ ಹಣದ ಅಲಾಟ್ಮೆಂಟ್ ಆಗಿದೆ ಅನ್ನುವಂಥದ್ದನ್ನು ವಿಸ್ತಾರವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿದ್ದೇವೆ. ಇವತ್ತು ನಮ್ಮೊಂದಿಗೆ ಈ ಚರ್ಚೆಯಲ್ಲಿ ಪಾಲ್ಗೊಂಡಿರುವವರು CA DB ಮೆಹ್ತಾ ಅವರು, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಕಾಸ್ಟ್ ಅಕೌಂಟೆಂಟ್ ಹಾಗೂ LLB ಮಾಡಿದ್ದಾರೆ. ಅನೇಕ ಕಂಪನಿಗಳ ಡೈರೆಕ್ಟರ್ ಕೂಡ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರಿನ ಕ್ರೆಡೈನ ಚೇರ್ಮನ್ ಕೂಡ ಆಗಿದ್ದಾರೆ ಹಾಗೂ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ CA SS ನಾಯಕ್ ಇವರು. ಕಳೆದ 3 ದಶಕಗಳಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಹಾಗೂ ಅನೇಕ ಕಂಪನಿಗಳಿಗೆ ಅಥವಾ ಪ್ರೊಪ್ರೈಟರ್ಸ್ ಪಾರ್ಟ್ನರ್ಶಿಪ್ಗಳಿಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಕೂಡ ಭಾಜನರಾಗಿದ್ದಾರೆ. ಮುಖ್ಯವಾಗಿ ನಿಟ್ಟೆ KBL ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಮೆಂಟರಿಂಗ್ ಥೌಸಂಡ್ಸ್ ಆಫ್ MSMEs, MSME ರತ್ನ ಅವಾರ್ಡ್, HDFC BCCI MSME ಕಾನ್ಕ್ಲೇವ್ ಮುಂಬೈನ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, ಹರ್ಷ ವಾರದ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಕೂಡ ಇವರು ವಾರದ ವ್ಯಕ್ತಿ ಅತಿಥಿಯಾಗಿ ಭಾಗವಹಿಸಿದ್ರು. ಸಮಾಜ ರತ್ನ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ CS ಚೇತನ್ ನಾಯಕ್ ಅವರು. ಚೇತನ್ ನಾಯಕ್ ಅವರು ಕಳೆದ 2 ದಶಕಗಳಿಂದ ಕಂಪನಿ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಅನೇಕ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರಬಹುದು, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇರಬಹುದು, ಎಲ್ಲವಕ್ಕೆ ಕಂಪನೀಸ್ ಆಕ್ಟ್ ಅಮೆಂಡ್ ಆಗುವ ರೀತಿಯಲ್ಲಿ ಯಾವ ರೀತಿ ತಮ್ಮ ಕಂಪನಿಗಳನ್ನು ನಿರ್ವಹಿಸ್ತಾ ಬರಬೇಕೆನ್ನುವಂತಹ ಮಾಹಿತಿಯನ್ನು ಜನರಿಗೆ ನೀಡ್ತಾ ಬಂದಿದ್ದಾರೆ. ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಇದರ ಪಾಸ್ಟ್ ಚೇರ್ಮನ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. CNU and Associates ಬೆಂಗಳೂರು, ಚೇತನ್ ನಾಯಕ್ and Associates ಮಂಗಳೂರು ಇದರ ಪಾರ್ಟ್ನರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ರಾಜೇಶ್ ರಾವ್ ಅವರು. ವನದುರ್ಗ ದೇವಸ್ಥಾನದ ಧರ್ಮದರ್ಶಿಯಾಗಿ ಅನೇಕ ಸಮಾಜಪರ ಕಾರ್ಯಕ್ರಮಗಳನ್ನು ಅಥವಾ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೂ ನಮ್ಮ ಪ್ರಧಾನಿ ಅವರಿಗೆ ನಮ್ಮ ಸಮಾಜಕ್ಕೆ ಯಾವ ಬೆಳವಣಿಗೆಗಳು ಬೇಕು ಅಥವಾ ಯಾವ ಪಾಲಿಸಿಗಳು ಬೇಕು ಎನ್ನುವಂಥದ್ದನ್ನು ನಮ್ಮ ಪ್ರತಿನಿಧಿಯಾಗಿ ಅವರಿಗೆ ಪತ್ರದ ಮೂಲಕ ಕೂಡ ಕಳಿಸಿದ್ದಾರೆ ಅನ್ನೋದು ಹೇಳಲು ಹೆಮ್ಮೆ ಆಗ್ತದೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದಾಗಲೇ ನಾವು ಕಳೆದ ವಾರ ಬಜೆಟ್ 2020 ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಉತ್ತಮವಾದ ಪ್ರತಿಕ್ರಿಯೆ ಬಂದಿತ್ತು. ಎಷ್ಟೋ ಜನರ ಗೊಂದಲಗಳನ್ನು ನಿವಾರಣೆ ಮಾಡಿದ್ವಿ. ಇವತ್ತಿನ ಸೆಕ್ಟರ್ ವೈಸ್ ಅನಾಲಿಸಿಸ್ ಅಲ್ಲಿ ಒಂದೊಂದು ಸೆಕ್ಟರಿಗೆ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ಅಥವಾ ಸ್ಕೀಮ್ಗಳನ್ನು ತಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಲಿದ್ದೇವೆ. ಮೊದಲನೇದಾಗಿ ನಾವು ಹೇಳುವಂಥದ್ದು ಏನಂದರೆ, ನಮ್ಮ ಈ ಬಜೆಟ್ನಲ್ಲಿ 3 ಅಂಶಗಳನ್ನು ಎತ್ತಿ ಹಿಡಿಯಲಾಗಿತ್ತು. ಒಂದು ಆಸ್ಪಿರೇಷನಲ್ ಇಂಡಿಯಾ, ಕೇರಿಂಗ್ ಸೊಸೈಟಿ ಹಾಗೂ ಇಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಆಸ್ಪಿರೇಷನಲ್ ಇಂಡಿಯಾ ಅಂತ ಬಂದಾಗ ನಮ್ಮ ಮುಂದಿನ ಅಂದರೆ ಜನರೇಷನ್ಗೆ, ಫ್ಯೂಚರಿಗೆ ಯಾವ ರೀತಿಯಾದಂತಹ ಒಂದು ಗ್ರೋತ್ ನಮ್ಮ ಎಕಾನಮಿಯಲ್ಲಿ ಬೇಕು ಎನ್ನುವಂಥದ್ದನ್ನು ಮುಖ್ಯವಾಗಿ ಎತ್ತಿ ಹಿಡಿಯಲಾಗಿತ್ತು. ಅದರಲ್ಲಿ ಅವರು ಮುಖ್ಯವಾಗಿ ಕೋಟ್ ಮಾಡಿದ್ದೇನೆಂದರೆ ಅಗ್ರಿಕಲ್ಚರ್ ಇರಬಹುದು, ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್ ಇರಬಹುದು ಅಥವಾ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್, ಈ 3ಅನ್ನು ಅವರು ಅಪ್ಹೇಳ್ ಮಾಡಿದರು. ರಾಜೇಶ್ ರಾವ್ ಅವರೇ, ನನಗೆ ಬೇಕಾಗಿರುವಂಥದ್ದು ಏನಂದರೆ, ಈ ಅಗ್ರಿಕಲ್ಚರ್, ಇರಿಗೇಷನ್ ಹಾಗೂ ರೂರಲ್ ಡೆವಲಪ್ಮೆಂಟ್ಗೆ ಅಂದರೆ ಮುಂದೆ ನಾವು ಒಂದು ಉತ್ತಮ ಸಮಾಜದಲ್ಲಿ ಇರಬೇಕಾದ್ರೆ ಇವು ನಮ್ಮ ಸ್ಟ್ರಾಂಗ್ ಬ್ಯಾಕ್ ಬೋನ್ ಆಗಿರಬೇಕಾಗ್ತದೆ. ಸೊ ಅಗ್ರಿಕಲ್ಚರಿಗೆ ಹೇಳಿದ್ರು ಡಬಲ್ ಆಗುವಂಥ ಒಂದು ಇನ್ಕಮ್ ಡಬಲ್ ಆಗುವ ಹಾಗೆ ಮಾಡ್ತೇವೆ, ಮಿಲ್ಕ್ ಪ್ರೊಡಕ್ಷನ್ ಡಬಲ್ ಆಗೋ ಹಾಗೆ ಮಾಡ್ತೇವೆ, 16 ಪಾಲಿಸಿಗಳನ್ನು ತಂದರು. ಓವರ್ ಆಲ್ ಈ ಅಗ್ರಿಕಲ್ಚರ್ ಎನ್ನುವಂಥದ್ದಕ್ಕೆ, ಕೃಷಿಗೆ ಯಾವ ರೀತಿಯಾದಂತಹ ಬೆಂಬಲವನ್ನು ಈ ಬಜೆಟ್ನಲ್ಲಿ ನಾವು ಕಾಣಬಹುದು? ನಾನು ವೀಕ್ಷಕರಿಗೆ ಕೆಲವು ಮಾಹಿತಿಯನ್ನು ಕೊಡಬೇಕು ನಮ್ಮ ಆರ್ಥಿಕ ವ್ಯವಸ್ಥೆ ಬಗ್ಗೆ. ಈ ಡಿಸ್ಕಷನ್ ಪ್ರಾರಂಭ ಆಗುವ ಮುಂಚೆ ಇವತ್ತಿನ ಭಾರತ ಯಾಕೆ ಹೀಗೆ ಇದೆ ಎಂಬುದನ್ನು ನಾನು ಹೇಳಬೇಕಾಗ್ತದೆ. ಕಳೆದ 70 ವರ್ಷಗಳ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ, ಹೇಗಿದೆ ಅಂತ. ಇದು ನಾನು ಇಂಡಿಯನ್ ಇಕಾನಮಿ 4.0 ಅಂತ ಹೇಳ್ಬೋದು. ಈಗಿನ ಇಕಾನಮಿ ನಡೀತಾ ಇರೋದು. ದಿ ಫಸ್ಟ್ 1.0 ಇಸ್ ನೆಹರು ಪೀರಿಯಡ್, 2.0 ಇಸ್ ಇಂದಿರಾ ಗಾಂಧಿ ಪೀರಿಯಡ್, 3.0 is Manmohan Singh period, 4.0 is Modi period.
ಸೊ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಸಮಯದಲ್ಲೂ ಸಹ in the first Nehruvian period we were branded as a poor country, underdeveloped country. Then we slowly shifted on to LPG in the Manmohan period. Yes. Then we were branded as tagged as a developing nation. Now we are halfway mark to the developed nation status. Yes. So in the next 10 years we will reach the developed nation status, equivalent to US and China. So this is the roadmap for the future. Okay. So ಈಗ ಇವತ್ತಿನ economically problems ಏನು ಉಂಟು ಅಂತ ನಾನು ಹೇಳಿದ್ರೆ it's a very serious problems in the economy today. ಸೊ ಹಾಗಾಗಿ ಈ ಬಜೆಟ್ ಯಾಕೆ ರಿಲೆವೆಂಟ್ ಅಂತ ಕ್ವಶನ್ ಬರ್ತದೆ ಆವಾಗ ಡಿಸ್ಕಷನ್ಗೆ ಒಂದು ಅನುಕೂಲ ಆಗ್ತದೆ. Okay. There is low GDP of 5%, higher fiscal deficit of 5%. ನಾವು ಹೇಳ್ಬೋದು 3.8 ಅಂತ ಹೇಳಿ. No, there are extra budgetary resources, borrowings by public sector companies to the extra 1.2%. Okay. So that if you add that, it will go to 5% again. One. And the real GDP, if we exclude the public sector spending and defense, it is just 3%. Okay. It is not 10% or 7%. No. Then there is economic slowdown. How it is reflected economic slowdown? There is demand slackness, consumption is low, investment is low, and exports are low. Exports, imports, everything is low. Core sectors are shrinking. Cement, steel, coal, railways, all investments are down agide. Private sector investments is down by 30%. Okay, there is a fear of stagflation. Stagflation andre inflation plus slowdown anta heli. Okay. It is a nearest step to the recession also. So aa stage annu ನಾವು ಮುಟ್ಟಿದ್ದೇವೆ ಈಗ. Then there is a low credit offtake by corporates. There is low credit growth. Credit growth just 7%. It was normally 10 to 12% over the years. Both ವರ್ಷ it is 7%. It is string because of the NPS. Okay. So NPS of the banks. Now the total credit of public sector banks in India is 100 lakh crores credit lending. Yeah, lending. So out of the 10%, 10 lakh crores is in an NPA. So out of the 10 lakh crores, 82% of NPS is shared by borrowers with 5 crores and above limits. Okay. ಸೊ ಲಾರ್ಜ್ ಬಾರ್ವರ್ಸ್ ಲಾರ್ಜ್ NPA ಇದೆ. ಸೊ ಅದನ್ನ ಟ್ಯಾಕಲ್ ಮಾಡಲಿಕ್ಕೆ ಇನ್ನೊಂದು ಇದು ಬ್ಯಾಂಕ್ರಪ್ಸಿ ಕೋಡ್ ಆಗಲಿ insolvency code, that is working there. But still NPS are still growing. Now the Mudra NPS are going to add further. Yes. We have lent around 5 lakh crores of Mudra loans. Another 10% only add, but again the NPA will increase. So NPA is a big problem. NPS in NBFC sectors also, that is again a problem. Then another very interesting thing, ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು, 1% of the people are owning 70% of the wealth of India. Okay. 30 billion, 120 billionaires. 5 years back we had only 10 to 15 billionaires in India. Now we have 120 billionaires. And their total worth is 30 lakh crores, which is equivalent to the Indian budget today. So in last year, in 2018-19 assessment year, 300 super rich filed income tax claims, declaring wealth of 7 lakh crores, which is equivalent to the fiscal deficit of India. So idella aberrations ide, inequalities of income ide, wealth ide Indiadalli. Okay. Then another thing, industry, for the last 20 years, industry growth is just 15%. Our Indian economy is surviving only because of the services sector, which is constantly improving. It is always above 50%. Okay. Agriculture is constant, industry is constant. Then 20 crore people sleep hungry every day in India. There is still poverty. Even though you say that 27 crores have been lifted from poverty during the last 10 years, still 20 crore people are living in India without food. ಈಗ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿ ನಮ್ಮ ಬಜೆಟ್ ನಲ್ಲಿ ಯಾವ ರೀತಿ ಇದನ್ನ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನ ಅಳವಡಿಸಿದ್ದಾರೆ. ಈಗೇನಂತ ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ there is inequality in the ಇದು ಏನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್, ಸರ್ವಿಸಸ್ ಅಂಡ್ ಎಕ್ಸ್ಪೋರ್ಟ್ಸ್, ಇಲ್ಲಿಯೂ ಇನ್ಇಕ್ವಾಲಿಟಿ ಇದೆ. ಇನ್ವೆಸ್ಟ್ಮೆಂಟ್ ಆಗಲಿ, ಪ್ರೊಡಕ್ಷನ್ ಆಗಲಿ, ಡಿಮಾಂಡ್ ಆಗಲಿ. ಸೊ ಫಸ್ಟ್, since India is basically a rural economy, 50% of the population living in rural India, 70 crore people are neglected for the last 70 years. So ಅದಕ್ಕೋಸ್ಕರ ಲಾಸ್ಟ್ ಇಯರ್ ಕೂಡ agriculture ಗೆ ಫೋಕಸ್ ಕೊಟ್ಟಿದ್ದಾರೆ. 50% of the budget is allocated for agriculture. This year also the same thing is repeated. ಈ ವರ್ಷ ಏನು ಹೊಸತನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್, ಫಾರ್ ಎಕ್ಸಾಂಪಲ್ ರೋಡ್ಸ್, ಗ್ರಾಮ ಸಡಕ್ ಯೋಜನಾ, ಇದು ನಿಮ್ಮ ಇದು cold storage facilities, cold storage chain and warehouses will be built in all taluks and blocks and districts of India. And all warehouses will be geotagged to know the movement of goods, pilferation agade.
ಸೊ ಹಾಗೆ ಅದೊಂದು. ಮತ್ತೆ ಇನ್ನೊಂದು ತ್ರೀ ಸೆಂಟ್ರಲ್ ಲಾಸ್, ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಲ್ಯಾಂಡ್ ಸೀಲಿಂಗ್ ಆಕ್ಟ್ 2016, ಲೈಫ್ ಸ್ಟಾಕ್ ಆಕ್ಟ್ ಆಫ್ 2017, ಮತ್ತೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಫ್ 2018. ಇದು ಮೂರನ್ನ ಸ್ಟೇಟ್ಸ್ ನವರು ಇಂಪ್ಲಿಮೆಂಟ್ ಮಾಡಿದ್ರೆ ರೂರಲ್ ಇನ್ಕಮ್ ವಿಲ್ ಗ್ರೋ. ಇದು ಯಾಕಂತ ಹೇಳ್ತೀನಿ, ಲ್ಯಾಂಡ್ ಸೀಲಿಂಗ್ ಆಗ್ತದೆ. ಈಗ ನಾವು ಲ್ಯಾಂಡ್ ಲೀಸಿಂಗ್ ಮಾಡ್ಲಿಕ್ಕೆ ಆಗುತ್ತೆ, ಅಗ್ರಿಕಲ್ಚರ್ ಇಸ್ ಸ್ಟೇಟ್ ಸಬ್ಜೆಕ್ಟ್. ಸೊ ಲ್ಯಾಂಡ್ ಲೀಸಿಂಗ್ ಮಾಡೋದಾಗ್ಲಿ, ಲ್ಯಾಂಡ್ ಯುಟಿಲೈಸೇಷನ್ ಆಗಲಿ, ಸೆಂಟ್ರಲ್ ಕೆನಾಟ್ ಡೈರೆಕ್ಟ್ ದ ಸ್ಟೇಟ್ಸ್. ಸೊ ಇಲ್ಲಿ ಸ್ಟೇಟ್ಸ್ಗಳು ಮುತುವರ್ಜಿ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಫಾರ್ಮರ್ಸ್ಗಳಿಗೆ ಬೆನಿಫಿಟ್ ಇದೆ. ಸೊ ಅದನ್ನ ಮಾಡಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಹೇಳಿದೆ. ಅದಕ್ಕೆ ಏನ್ ನಿಮಗೆ ಖರ್ಚಾಗ್ತದೆ, ಆ ಎಕ್ಸ್ಪೆನ್ಸಸ್ ವಿ ವಿಲ್ ಬೇರ್ 100%. ಸೆಂಟ್ರಲ್ ಬೇರ್ ದ ಎಕ್ಸ್ಪೆನ್ಸಸ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಲಾಸ್. Then the livestock, dairy farming, for example. India is having the highest number of bovine cattle wealth in the world. Around 80 crore cattle ಇದೆ ನಮ್ಮ 18 crores. ಸೊ ಅದೆಲ್ಲ ಡೈರಿಂಗ್, ಅಮೂಲ್ ಇದೆ ನಮ್ಮ ಇಂಡಿಯಾ, ನಂದಿನಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ತರ ಡೈರಿ ಪ್ರಾಜೆಕ್ಟ್ಸ್ ಆಲ್ ಓವರ್ ಎವ್ರಿ ಸ್ಟೇಟ್, ಅದನ್ನು ಡೆವಲಪ್ ಮಾಡಿ ವಿಲ್ ಫಂಡ್ ದಮ್ ಅಂತ ಹೇಳಿ ಡೈರಿ ಪ್ರಾಜೆಕ್ಟ್ಸ್. ದೆನ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಸ್ಮಾಲ್, ಇಂಡಿಯನ್ ಪ್ರಾಬ್ಲಮ್ ಇದೆ, ಅಗ್ರಿಕಲ್ಚರ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್, ಓಕೆ, ಅನ್ಪ್ರೊಡಕ್ಟಿವ್ ಲ್ಯಾಂಡ್ ಹೋಲ್ಡಿಂಗ್ಸ್. ಸೊ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಯು ಜಾಯಿನ್ ಆಲ್ ದಿ ಅದರ್ ಸ್ಮಾಲ್ ಫಾರ್ಮರ್ಸ್, ಯು ಫಾರ್ಮ್ ಎ ಸೊಸೈಟಿ, ದೆನ್ ಯು ಕ್ಯಾನ್ ಯೂಸ್ ದಟ್ ಲ್ಯಾಂಡ್ ಫಾರ್ ದಿ ಇನ್ವೆಸ್ಟ್ಮೆಂಟ್ ಫ್ರಮ್ ಇಂಡಸ್ಟ್ರೀಸ್, ಫ್ರಮ್ ಡೊಮೆಸ್ಟಿಕ್ ಇಂಡಸ್ಟ್ರಿ ಆರ್ ಔಟ್ ಸೈಡ್. ಸೊ ಈ ತರ ಈ ಆಕ್ಟ್ ಅನ್ನು ನೀವು ಇನ್ವೋಕ್ ಮಾಡಿದ್ರೆ ಸ್ಟೇಟ್ಸ್ಗಳು ಅಗ್ರಿಕಲ್ಚರ್ ರೂರಲ್ ಇನ್ಕಮ್ಗೆ ಡಬಲ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಗ್ರಿಕಲ್ಚರ್ ಬಗ್ಗೆ ಇನ್ನಷ್ಟು ಮಾತಾಡುವ. I will add a few things. Basically, when the government is talking about doubling the farmers' income, there is a misconception amongst the people that the crops all put together will be doubled. The government is not talking about doubling the output of the agriculture produce. What the government is talking about is doubling the income of the farmer. So like today, per hectare income of a farmer is one of the lowest in the country, in the world. And this is primarily because of poor productivity at the farm level, B, very poor pricing at the farm level, and huge wastage of agriculture produce from the farm level to the consumption level. Now all those things have been addressed in the budget. Now if you look at the GDP growth in the last decade, which has been averaging around 7.5%, agriculture sector has been contributing between 2 to 3% annually, which is much lower than the average growth rate. Now if agriculture does not start contributing, it will be difficult for India to increase its GDP from the current 4.5 and 5% to the higher levels of 8 and 9%. It will be virtually impossible. So the emphasis is A, on rural infrastructure, B, on increasing the farmers' income, and C, on reducing the loss of crops of perishable vegetables in transportation from the farm level to the consumption level. All those issues have been addressed in this budget. So the aim of the government is somehow to see that the agriculture share in GDP comes up to at least 5%. Okay. ಅವರು ಹೇಳಿದ ಪಾಯಿಂಟ್ಸ್ ಅನ್ನು ತಗೊಳ್ಬೇಕಂತಿದೆ. ಫಿಸ್ಕಲ್ ಡೆಫಿಸಿಟ್ ಆಕ್ಚುಲಿ 3.8 ಅಲ್ಲ, ಅದರ ಮುಂಚೆ ನಾನೊಂದು ಹೇಳ್ತೇನೆ. ಈ ಕಿಸಾನ್ ಸಮ್ಮಾನ ಪ್ರಕಾರ ಈಗ 6,000 ರೂಪಾಯಿ ಕೊಡ್ತಾ ಇದ್ದಾರೆ ವರ್ಷ. ಈಗ ನೋಡಿ, ಬೇರೆ ಎಲ್ಲ ವಿಷಯದಲ್ಲಿ ನಮ್ದು ಡಿಸ್ಕ್ರಿಮಿನೇಷನ್ ಉಂಟು. ಈಗ ಫಾರ್ ಎಕ್ಸಾಂಪಲ್ ನಾವೀಗ ಹೌಸಿಂಗ್ ಇರ್ಬೋದು ಸೆಕ್ಟರ್ನಲ್ಲಿ, ಸ್ಮಾಲ್ ಹೌಸಿಂಗ್ ಲೋನ್, ಬಿಗ್ ಹೌಸಿಂಗ್ ಲೋನ್, ರೇಟ್ ಡಿಫರೆನ್ಸ್ ಉಂಟು, ಮತ್ತೆ ಬೇರೆ ಬೇರೆ ಅದರಲ್ಲಿ ಡಿಫರೆನ್ಸ್ ಉಂಟು. ಆದರೆ ಈ ಕಿಸಾನ್ ಸಮ್ಮಾನ್ ನಿಧಿ ಕೊಡುವಾಗ ಬಿಗ್ ಫಾರ್ಮರ್ಸ್, ಸ್ಮಾಲ್ ಫಾರ್ಮರ್ಸ್ ಸೇಮ್ ಕೊಡ್ತಾರೆ. ಆಕ್ಚುಲಿ ಬಿಗ್ ಫಾರ್ಮರ್ ದೇ ಡೋಂಟ್ ಡಿಸರ್ವ್ ಅಂಡ್ ಡೋಂಟ್ ರಿಕ್ವೈರ್ that amount. If you cancel and we can allot that to small farmer, that amount can be increased. ಯಾಕಂದ್ರೆ 6,000 ರೂಪಾಯಿ is a peanut. ಸೊ ಆ ಬಿಗ್ ಫಾರ್ಮರ್ಸ್ ಗೆ ಕೊಡುವಂತ ಹಣವನ್ನು ಇದು ಈಗ ಯೂನಿಫಾರ್ಮ್ ಎಲ್ಲ ಫಾರ್ಮರ್ಸ್ ಕೊಡ್ತಾ ಇದ್ದಾರೆ. ಯು ಕ್ಯಾನಾಟ್ ಟ್ರೀಟ್ ಆಲ್ ಈಕ್ವಲ್. Equality is not treating all people equal. Equality is you treat equal people equal. So that they should follow. In such cases, instead of 6,000, they can do 12,000 or 20,000 also. This is the problem in our nation. That is to be actually discarded, because no benefit should be given for the haves. It should be given only have-nots. But here, irrespective of that discrimination, haves and have-nots, they are getting the same cake. Okay, so ground level ಅಲ್ಲಿ ಸಾಧಾರಣ ಒಂದು ಸರಿಯಾದ ಒಂದು ರಿಸರ್ಚ್ ಮಾಡಿ
you'll have to identify the ಕಾರ್ಡ್. people. ನಮ್ಮಲ್ಲಿ ಇಲ್ಲಿ ಕಾರ್ಡ್ ಎಲ್ಲ ಉಂಟಲ್ಲ ತುಂಬಾ ಬೇರೆ ಬೇರೆ ರೀತಿಯಲ್ಲಿ, ಮತ್ತೆ ಹೆಕ್ಟೇರ್ ವೈಸ್ ಎಲ್ಲ ಉಂಟಲ್ಲ ಅನಾಲಿಸಿಸ್. ಸಾಯಿಲ್ ಹೆಲ್ತ್ ಕಾರ್ಡ್, ಸಾಯಿಲ್ ಹೌದು, when we do all these things scientifically, we should do that also. Okay. Just to please farmers, all farmers treated as equal. Now see, agricultural income is exempted from income tax. ಹೌದು. Whatever may be the agricultural income. Many industrialists also now having lot of agricultural income. They declare. So, just I am telling, one side you are telling farmer suicide, there is no proper income, and another side you are showing huge agricultural income, claiming exemption is income tax. That anomaly should be stopped. Okay. For that, some checks and balances, some policy matters, even though truth is always bitter, but sometimes you have to take bitter decisions also. Okay. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರಿ ಚೌಕಿಯಿಂದ. ತಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ಈಗ ಇಂದಿರಾ ಗಾಂಧಿ ಪೀರಿಯಡ್ ನಲ್ಲಿ ಗರೀಬಿ ಹಟಾವೋ ಅಂದ್ರು, ವಾಜಪೇಯಿ ಪೀರಿಯಡ್ ನಲ್ಲಿ ಇಂಡಿಯಾ ಇಸ್ ಶೈನಿಂಗ್ ಅಂದ್ರು. ಈಗ ನಮ್ಮ ಮೋದಿಯವರು ಬಹುಜನ ಹಿತಾಯ, ಬಹುಜನ ಸುಖಾಯ, ಬೇಟಿ ಬಚಾವ್ ಹೀಗಿದೆಲ್ಲ ಸ್ಲೋಗನ್ಸ್ ಹೇಳ್ತಾ ಇರ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತದಾ ಅಂತ ಹೇಳಿ. ಮತ್ತೆ ನ್ಯಾಚುರಲ್ ಕೆಲಾಮಿಟಿಗೆ ಒಂದು ಸಿಂಕಿಂಗ್ ಫಂಡ್ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಇಂಡಿಯನ್ ಕಂಡೀಷನ್ ನಲ್ಲಿ. ಮತ್ತೀಗ ಹೆಲ್ತ್ ಸೆಕ್ಟರಿಗೆ 69,000 crores ಅಲಾಟ್ ಮಾಡಿದ್ದಾರೆ ಅಂತ ಉಂಟು. ಆದ್ರೆ ಚೈನಾದಲ್ಲಿ ಬಂದ ಕೊರೋನಾ ಕಾಯಿಲೆ ಹೀಗೆಲ್ಲ ಬಂದ್ರೆ ಎಲ್ಲ ಏರುಪೇರು ಆಗ್ತದಲ್ವಾ? ಇದನ್ನೆಲ್ಲ ಹೌ ಟು ಬ್ಯಾಲೆನ್ಸ್ ಅಂತ. ಮತ್ತು ನನ್ನ ಒಂದು ಸಜೆಷನ್ ನೀವು ಕೊಡುದಾದ್ರೆ, ಈಗ ನೋಡಿ ಆನಿಯನ್ ನೀರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಬೆಳೆ ಏಕ್ದಮ್ ಏರ್ತದೆ, ಕಮ್ಮಿ ಆಗ್ತದೆ. ಆದ್ರೆ ಈಗ ಪೋಸ್ಟ್ ಕಾರ್ಡ್ ನೋಡಿ ಬರೀ 50 ಪೈಸೆ ಉಂಟು. ಇದನ್ನೆಲ್ಲ ಒಂದು ಕೆಲವು ಪ್ರೈಸ್ ಅನ್ನ ಗವರ್ಮೆಂಟ್ ಕಂಟ್ರೋಲ್ ಮಾಡೋದನ್ನ ಸ್ಲೋ ಆಗಿ ಇನ್ಕ್ರೀಸ್ ಮಾಡಿದ್ರೆ ಜನರಿಗೆ ಪಿಂಚೆ ಗೊತ್ತಾಗುದಿಲ್ಲ. ಹಾಗೆ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ನಮಸ್ಕಾರ. ಓಕೆ. ಸೊ ಸ್ಲೋಗನ್ಸ್ ಎಲ್ಲ ಎಷ್ಟು ಮಟ್ಟಿಗೆ ಆಕ್ಚುಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟು? ಈಗ ವಿವಾದ್ ಸೆ ವಿಶ್ವಾಸ್ ಅನ್ನುವಂಥದ್ದು, ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವಂಥದ್ದು, ಯಾವ ರೀತಿ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತದೆ? ನ್ಯಾಚುರಲ್ ಕೆಲಾಮಿಟಿ ಬಗ್ಗೆ ರಾಮರಾಯರು ಹೌದು. ಈಗ ನ್ಯಾಚುರಲ್ ಕೆಲಾಮಿಟಿಗೆ ಸಿಂಕಿಂಗ್ ಫಂಡ್ ಬೇರೆ, ಆಲ್ರೆಡಿ ಅದಕ್ಕೆ ಸಿಂಕಿಂಗ್ ಫಂಡ್ ಬೇರೆ ಉಂಟು. Prime Minister Relief Fund is there, Chief Minister Relief Fund is there. A lot of funds are there for disaster management. Unforeseen circumstances ಫಂಡಿಂಗ್ ಮಾಡ್ಲಿಕ್ಕೆ ನ್ಯಾಚುರಲ್ ಕೆಲಾಮಿಟೀಸ್ಗೆಲ್ಲ ಅದಕ್ಕೆ ಸಪರೇಟ್ ಫಂಡ್ ಆಲ್ರೆಡಿ ಉಂಟು. ಓಕೆ. ಸೊ ಆದ್ರಿಂದ ಅದು ಪುನಃ ಇನ್ನೊಂದು ಸಿಂಕಿಂಗ್ ಫಂಡ್ ಮಾಡುವ ಅಗತ್ಯ ಇಲ್ಲ ಅನ್ನುವಂಥದ್ದು. ಓಕೆ. ಮತ್ತೆ ಬೇಟಿ ಪಡಾವ್ ಏನು ಹೇಳಿದ್ರೆ, ಬೇಟಿ ಬಚಾವ್ ಸ್ಲೋಗನ್ಸ್ ಎಷ್ಟು ಆ ಸ್ಲೋಗನ್ ಇಂದಾಗಿ ಲಾಸ್ಟ್ 2-3 years ನಲ್ಲಿ ಎನ್ರೋಲ್ಮೆಂಟ್ ಆಫ್ ಗರ್ಲ್ ಚೈಲ್ಡ್ ಇನ್ಕ್ರೀಸ್ಡ್ ಇನ್ ಇಂಡಿಯಾ ಇನ್ ಆಲ್ ಲೆವೆಲ್ಸ್, ಪ್ರೈಮರಿ, ಹೈಯರ್ ಎಜುಕೇಶನ್ ಎಲ್ಲ. ಇನ್ನೊಂದು ಹೇಳಿದ್ರು ಅವರು, ಸ್ಲೋಗನ್ ಬಗ್ಗೆ ಹೇಳಿದ್ರಲ್ಲ, ಯಾವ್ದಾದ್ರು ಒಂದು ಸ್ಲೋಗನೇ ಇಲ್ಲದಿದ್ರೆ, ನಾವು ಡ್ರೀಮೇ ಇಲ್ಲದಿದ್ರೆ ಗೋಲ್ ಹೇಗೆ ಫಿಕ್ಸ್ ಮಾಡುದು, ಗೋಲ್ ಇಲ್ಲದಿದ್ರೆ ಆಕ್ಷನ್ ಹೇಗೆ ಮಾಡುದು, ಆಕ್ಷನ್ ಇದ್ರೆ ಮಾತ್ರ ರಿಸಲ್ಟ್ ಗೊತ್ತಾಗುದು. ಈಗ ಮೊನ್ನೆ ಒಬ್ರು ಲಾಸ್ಟ್ ಬಜೆಟ್ ಅನಾಲಿಸಿಸ್ ಅಲ್ಲಿ ಕೇಳಿದ್ರು, ಸೊ ಬಜೆಟ್ ವಿಸ್ ಆಕ್ಚುಯಲ್ ಅಂತ, ಬಜೆಟ್ ನಲ್ಲಿ ಹೇಳಿದೆಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ. ಅದಕ್ಕೆ ನಮ್ಮ ಇಕನಾಮಿಕ್ ಸರ್ವೆಲೆಲ್ಲ ಕೊಡ್ತಾರೆ, ಎಷ್ಟಾಗಿದೆ ಎಷ್ಟಾಗ್ಲಿಲ್ಲ, ಫಿಸ್ಕಲ್ ಡಿಫಿಸಿಟ್ ಎಷ್ಟಿತ್ತು, ಅದನ್ನ ಈಗ ನೋಡಿ 3.3 ಇದ್ದದ್ದು 3.8 ಎಲ್ಲ ಮಾಡಿದ್ರು. ಸೊ ಅದೇ ರೀತಿ ಈ ಏನು ಹೇಳ್ತಾರೆ, ನಾವು ಸ್ಲೋಗನ್ಸ್ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಲೋಗನ್ ಈಸ್ ಎ ಮಸ್ಟ್. ಸೊ ಗರೀಬಿ ಹಟಾವ್ ಅದು ಮಾಡಿದ್ದು ಕರೆಕ್ಟ್. ಈಗ ಗರೀಬಿ ಹಟಾವ್ ಸ್ಲೋಗನ್ ಹಾಕ್ಲಿಕ್ಕೆ ಆಗುದಿಲ್ಲ. ನಮ್ಮ ರಾಜೇಶ್ ರಾವ್ ಹೇಳಿದ್ರು, ಎಷ್ಟೋ ಜನ ಹಂಗರ್ ನಲ್ಲಿ ಇದ್ದಾರೆ ಅಂತ. ಇರ್ಬೋದು, ಹಂಗರ್ಸ್ ಅಲ್ಲಿ ಕೂಡ ಇರ್ಬೋದು, ಆದ್ರೆ ಆದಷ್ಟು ಅದನ್ನ ಈಗ ಇರಾಡಿಕೇಟ್ ಮಾಡಿದ್ದೇವೆ. ಎಸ್ಪೆಷಲಿ ಮನ್ರೇಗಾ ಬಂದ ನಂತರ ಪಾವರ್ಟಿ ಎಲ್ಲ ಬಹಳ ಕಮ್ಮಿ. ದಟ್ ಈಸ್ ವೈ ದಿ ಪಾವರ್ಟಿ ಇಸ್ ಕಮಿಂಗ್ ಡೌನ್ ಬಿಕಾಸ್ ಆಫ್ ಮನ್ರೇಗಾ. ಮತ್ತೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದ್ರೆ, ನಮ್ಮ ಇಕಾನಮಿ ಇದು ನೋಡಿ, ಬಜೆಟ್ ತುಂಬಾ ದೊಡ್ಡ ಗಾತ್ರದ್ದು ಮಾಡ್ಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ದು ಫ್ರೀ ಬೀಸ್ ಜಾಸ್ತಿ ಆಗಿದೆ, ಜನರಿಗೆ ಪ್ಲೀಸ್ ಮಾಡೋದು. ಇಲೆಕ್ಷನ್ ಬಜೆಟ್ ಅಥವಾ ಪ್ಲೀಸಿಂಗ್ ದ ಪೀಪಲ್, ಕಾಂಪಿಟಿಷನ್, ವಿ ಆರ್ ಇನ್ ಕಾಂಪಿಟಿಷನ್. ಈಗ ಫೆಡರಲ್ ಸ್ಟ್ರಕ್ಚರ್ ನೀವು ಹೇಳಿದಾಗ ಇದ್ದದ್ರಿಂದ ಕಾಂಪಿಟಿಷನ್. ತಮಿಳ್ನಾಡಿನಲ್ಲಿ ಅದು ಕೊಟ್ಟರೆ, ಟಿವಿ ಕೊಟ್ಟರೆ ನಾವು ಮೊಬೈಲ್ ಕೊಡುವ, ಇಲ್ಲಿ ಮೊಬೈಲ್ ಕೊಟ್ಟರೆ ಇನ್ನೊಂದು ರೈತರ ಸಾಲ ಮನ್ನಾ ಮಾಡುವ. ಓಕೆ, ರೈತರ ಸಾಲ ಮನ್ನಾ ಮಾಡಿ, ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಮನ್ನಾ ಮಾಡಿ. These are all issues are there. ಎಲ್ಲರಿಗೂ ಸ್ಕೀಮ್ಸ್ ನ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಬಟ್ ಯಾರಿಗೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅನಿಸಿಲ್ಲ. See, why central government is not able to increase subsidies further? Because if you understand how GDP is calculated, more the subsidy, it gets subtracted from the existing GDP. So the more the money you give as subsidy, the lesser will be the GDP. Correct. So it is impossible for the central government to increase the subsidy, because it will have a direct negative impact on the GDP figure. Okay. So ಅದಕ್ಕೋಸ್ಕರ because they have reduced it food subsidy target now around 3 lakh crores. FCI is permitted to raise loans. So it is not funded from the budget now, from next year on. So they will be raising loans ಮಾಡಿ. ಈಗ ಪೋಸ್ಟ್ ಕಾರ್ಡ್ ಬಗ್ಗೆ ರಾಮರಾಯರು ಹೇಳಿದ್ರು, ಎಷ್ಟು ಜನ ಪೋಸ್ಟ್ ಕಾರ್ಡ್ ಯೂಸ್ ಮಾಡ್ತಾರೆ, ಅದನ್ನ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಇನ್ಕ್ರೀಸ್ ಮಾಡದಿದ್ರು ಒಂದೇ.
ಅಲ್ವಾ. ಪೋಸ್ಟ್ ಕಾರ್ಡ್ ಯೂಸ್ ಮಾಡೋರು ಐ ಥಿಂಕ್ ಇವಾಗೆಲ್ಲ ಇಮೇಲ್ಸ್ ಎಲೆಕ್ಟ್ರಾನಿಕ್ ಹಾರ್ಡ್ಲಿ ಹ್ಯಾಂಡ್ಫುಲ್ ಆಫ್ ದಿ ಪೀಪಲ್. ಬಟ್ ವಾಟ್ ಅಬೌಟ್ ಅದರ್ ಪ್ರಾಡಕ್ಟ್ಸ್? ಕೆಲವು ಪ್ರಾಡಕ್ಟ್ಸ್ ತುಂಬಾ ಕಮ್ಮಿ ಇರ್ತದೆ, ಪ್ರೈಸಸ್ ವಿಲ್ ಬಿ ಸ್ಟಾಗ್ನೆಂಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಅಂತ ಪ್ರಾಡಕ್ಟ್ಸ್ ಗೆ ಗ್ರಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಮೇ ಬಿ ವಿ ಕ್ಯಾನ್ ಆಕ್ಚುಲಿ ಸೆಟ್ ರೈಟ್ ದಿ ಇಕಾನಮಿ. ಕರೆಕ್ಟ್. ಓಕೆ, ವಾಲ್ಯೂಮ್ ಕಮ್ಮಿ ಇದ್ದ ಕಾರಣ ಇಂಪ್ಯಾಕ್ಟ್ ಕಮ್ಮಿ ಅಂತ. ಇಲ್ಲಿ ನಾನೊಂದು ಸ್ಲೋಗನ್ ಬಗ್ಗೆ, ನಮ್ಮಲ್ಲಿ ತುಂಬಾ ಸ್ಲೋಗನ್ಗಳು ಹಿಂದಿನಿಂದ ಬಂದಿರಬಹುದು, ಆದ್ರೆ ಅಂತ ಸ್ಲೋಗನ್ಗಳಿಗೆ ಪಬ್ಲಿಸಿಟಿ ಕೊಟ್ಟಿರಲಿಲ್ಲ ಮತ್ತೆ ಅದನ್ನ ಇಂಪ್ಲಿಮೆಂಟೇಷನ್ ಮಾನಿಟರ್ ಮಾಡ್ತಿರಲಿಲ್ಲ. ಈಗ ಕ್ಲೀನಿಂಗ್ ಅಂತ ಹೇಳಿದ್ರೆ ನಮ್ಮ ಸಿಟಿ ಕ್ಲೀನ್ ಇಡಬೇಕು, ಇಂಥ ಫಂಡಿಂಗ್ ಅಥವಾ ಇಂಥ ಒಂದು ಪ್ರಾಜೆಕ್ಟ್ ಅಥವಾ ಪ್ರತಿ ಗವರ್ಮೆಂಟ್ ನವರು ಇದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದಾರೆ. ಆದ್ರೆ ನಾವು ಈಗ ಕನ್ಸಿಡರಬಲ್ ಏನು ಕ್ಲೀನಿಂಗ್ ಸ್ವಚ್ಛ ಭಾರತ್ ಸ್ಲೋಗನ್ ಬಂದ ಮೇಲೆ ನಿಮ್ಮ ಸ್ಕೂಲಿಂದ ಸ್ಟಾರ್ಟ್ ಆಗ್ತದೆ. ಸಣ್ಣ ಈಗ ಏನು ಇದು ಪ್ರಾಬ್ಲಮ್ ಜಮ್ಮಲ್ಲಿ ಎಡಿಕ್ಷನ್ ಆಗಿ ಹೋಗಿದೆ, ಸಣ್ಣ ಲೆವೆಲ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಮಕ್ಕಳ ಹತ್ರ ಕೇಳಿ ಸ್ವಚ್ಛ ಭಾರತ್ ಇಂಡಿಯಾ ಅಂತ, ಅವರೊಂದು ಕಸ ಬಿಸಾಡೋರ ತಲೆಯಲ್ಲಿ ಬರುತ್ತೆ ಸ್ವಚ್ಛ ಭಾರತ್ ಇಂಡಿಯಾ ಅಂತ. ಸೊ ಇಂಪ್ಲಿಮೆಂಟೇಷನ್ ಏನು ಮಾಡ್ತಾರೆ, ಮೇ ಬಿ ಪಬ್ಲಿಸಿಟಿ ಇರ್ಬೋದು, ಪೇಪರ್ ಪಬ್ಲಿಸಿಟಿ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಅಥವಾ ಸೋಷಿಯಲ್ ಆರ್ಗನೈಸೇಷನ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಪರ್ಟಿಕ್ಯುಲರ್ ಮೂವ್ಮೆಂಟ್, ಆಕ್ಟಿವ್ಲಿ ಪಾರ್ಟಿಸಿಪೇಟ್. ಈಗ ಮಂಗಳೂರಲ್ಲಿ ನೋಡಿ ರಾಮಕೃಷ್ಣ ಮಿಷನ್ ಅವರು ಪ್ರತಿ ವಾರ ಯಾರಿಗೂ ಒಂದು ಕ್ಲಿಯರ್ ಮಾಡ್ಲಿಕ್ಕೆ ಆಗದಂತ ಒಂದು ಇದಂತ ಅವ್ರು ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ, ಎಷ್ಟೋ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ, ಯಾಕಂದ್ರೆ ಇಂಪ್ಲಿಮೆಂಟೇಷನ್ ಇದೆ, ಬಟ್ ದೇರ್ ಇಸ್ ಎ ವಾಸ್ಟ್ ಪಬ್ಲಿಸಿಟಿ ಅಬೌಟ್ ದೀಸ್ ಟೈಪ್ ಆಫ್ ಸ್ಲೋಗನ್ಸ್. ಸೊ ಅದೊಂದು ನಿಮಗೆ ಒಂದು ಮೋಟಿವೇಶನ್ ತರ ಬಂದು ನೀವು ಒಂದು ಒಳ್ಳೆ ಕಾರ್ಯ ಮಾಡಿ. ಆಲ್ ಸೆಲೆಬ್ರಿಟೀಸ್, ಟಾಪ್ ಸೆಲೆಬ್ರಿಟೀಸ್ ಆಫ್ ಇಂಡಿಯಾ ಆರ್ ಎಂಟರಿಂಗ್ ಇನ್ ದಟ್ ಅಂಡ್ ಗಿವಿಂಗ್ ಥ್ರೂ ಆಡ್ಸ್ ಇದೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಏನು ಹೇಳಿದ್ರೆ ಹೆಲ್ತ್ ಸೆಕ್ಟರ್ ಏನು ಕಾಂಟ್ರಿಬ್ಯೂಷನ್ ಅಲಾಟ್ಮೆಂಟ್ ಆಗಿದೆ 69,000 crores ಅಷ್ಟು. ಸೊ ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ತಾರೆ? ಈಗ ಚೈನಾದಲ್ಲಿ ಕೊರೋನಾ ವೈರಸ್ ಬಂದ ನಂತರ ಇಟ್ಸ್ ದಿ ಎಂಟೈರ್ ಎಕಾನಮಿ ಇರ್ಬೋದು ಅಥವಾ ಪೀಪಲ್ ಸಫರ್ ಆಗ್ತಾ ಇದ್ದಾರೆ. ಸೊ ವಾಟ್ ನಮ್ಮ ಸೆಕ್ಟರ್ ಇವಾಗ ಇಂಥ ಸಡನ್ ಆಗಿ ಏನೋ ಒಂದು ಯಾವುದೋ ಒಂದು ಎಪಿಡೆಮಿಕ್ ಬಂದ್ರೆ ಯಾವ ರೀತಿ ನಾವು ಅದನ್ನ ಈ ಹೆಲ್ತ್ ಸೆಕ್ಟರ್ ಅಲಾಟ್ಮೆಂಟ್ ಥ್ರೂ ಈಗ ಆಯುಷ್ಮಾನ್ ಭಾರತ್ ಸ್ಕೀಮ್ ಮಾಡಿದಾರಲ್ಲ, ಅದರಲ್ಲಿ ಕವರೇಜ್ ಆಗ್ತದೆ. ಮತ್ತೆ ಹೆಲ್ತ್ ಸೆಕ್ಟರ್ ಅಲ್ಲಿ ಈಗ ಹಾಸ್ಪಿಟಲ್ ಬಗ್ಗೆ ಅವರು ಆಲ್ರೆಡಿ ದೇ ಹ್ಯಾವ್ ಗಿವನ್ ವೆರೆವರ್ ಹಾಸ್ಪಿಟಲ್ಸ್ ಆರ್ ನಾಟ್ ದೇರ್ ದೋಸ್ ಏರಿಯಾಸ್. ನಾವು ಪ್ರೀ ಬಜೆಟ್ ಅನಾಲಿಸಿಸ್ ಅಲ್ಲಿ ಕೂಡ ನಮ್ಮ ಡಾಕ್ಟರ್ ರಾಜೇಶ್ ಭಟ್ ಅವರು ಕೂಡ ಇದ್ರು, ಅವರು ಹೇಳಿದ್ರು ಇಲ್ಲಿ ಏನಾಗಿದೆ, ಈಗ ಮಂಗಳೂರಿನಲ್ಲಿ ಒಂದೇ ಕಡೆಯಲ್ಲಿ 6-8 ಮೆಡಿಕಲ್ ಕಾಲೇಜ್, ಕೆಲವು ಡಿಸ್ಟ್ರಿಕ್ಟ್ ಹೋದ್ರೆ ಕಾಲೇಜೇ ಇಲ್ಲ. ಈಗ ಕಾರವಾರ ಡಿಸ್ಟ್ರಿಕ್ಟ್ ನಲ್ಲಿ ಇಲ್ಲವೇ ಇಲ್ಲ. ಸೊ ನೌ ದೇ ಆರ್ ಐಡೆಂಟಿಫೈಯಿಂಗ್ ಸಚ್ ಪ್ಲೇಸಸ್ ಅಂಡ್ ದೇ ಆರ್ ಬೂಸ್ಟಿಂಗ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ಸ್ ಇನ್ ಸಚ್ ಏರಿಯಾಸ್ ಆಲ್ಸೋ. ಅದೊಂದು ಒಳ್ಳೆ ಮೂವ್, ಅದು ಹೆಲ್ತ್ ಸೆಕ್ಟರಿಗೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಮೆಡಿಕಲ್ ಕಾಲೇಜ್ ಬಂದ ಕೂಡಲೇ ನಿಮ್ಗೆ ಅಲ್ಲಿ ಫ್ರೀ ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಅವರ ನಾರ್ಮ್ಸ್ ಪ್ರಕಾರ ಕೊಡಬೇಕಾಗ್ತದೆ. ಸೊ ಸ್ಟೂಡೆಂಟ್ಸ್ ಗಳಿಗೆ ಬೇಕಾಗ್ತದೆ. ಎಲ್ಲ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಅಟ್ಲೀಸ್ಟ್ ಒಂದೊಂದು ಕಾಲೇಜ್ ಅನ್ನು ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಮಾಡಿ ಕೊಟ್ರೆ, ಈಸಿ ಮಾಡಿ ಕೊಟ್ರೆ ನಾರ್ಮ್ಸ್ ಅನ್ನು, ಸೊ ಆಟೋಮೆಟಿಕಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ ಸಿಗ್ತದೆ ಎಲ್ಲರಿಗೆ. ಮತ್ತೆ ಇನ್ನೊಂದು ಇಂದ್ರಧನುಷ್ ಸ್ಕೀಮ್ ಅಂತ ಇದೆ, ವ್ಯಾಕ್ಸಿನೇಷನ್ ಮಾಡೋದು ಆಲ್ ಚಿಲ್ಡ್ರನ್. ಸೊ ದೇರ್ 12 ಡಿಸೀಸಸ್ ಹ್ಯಾವ್ ಬಿನ್ ಫೋಕಸ್ಡ್. ಈ 12 ಡಿಸೀಸ್ ಇರಬಾರ್ದು ಅಂತ ಹೇಳಿ. ಓಕೆ ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಾನು ರೆಹಮಾನ್ ಅಂತ ಹೇಳಿ. ರೆಹಮಾನ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ಈಗ ಬಜೆಟ್ ಅಲ್ಲಿ ಒಂದು ಇಷ್ಟು ಸಾವಿರ ಕೋಟಿ ಅಗ್ರಿಕಲ್ಚರಿಗೆ, ಇಷ್ಟು ಜನ ಇಷ್ಟು ಕೋಟಿ ಇನ್ನೊಂದು ಸ್ಕೀಮಿಗೆ ಎಲ್ಲ ಅಲಾಟ್ ಮಾಡ್ತಾರೆ. ಅದನ್ನ ಇಂಪ್ಲಿಮೆಂಟ್ ಯಾವ ಟೈಪ್ ಅಲ್ಲಿ ಆಗಿದೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಅದು ಅದ್ರ ಬಗ್ಗೆ ಮಾಹಿತಿನೂ ಇರುವುದಿಲ್ಲ. ಅದನ್ನ ಗೌರ್ಮೆಂಟ್ ಹೇಗೆ ನಮ್ ಜನರಿಗೆ ತಲುಪಿಸ್ಬೇಕು ಅನ್ನೋದೊಂದು, ಅದನ್ನ ಮಾಡ್ಬೇಕು. ಒಂದು ತಲುಪಿಸ್ಬೇಕು ಹೇಗೆ, ಇದನ್ನ ಯಾವ ರೀತಿಯಿಂದ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಒಂದು. ಮತ್ತೆ ಮೇಕಿಂಗ್ ಇಂಡಿಯಾ ಅಂತ ಮಾಡಿದ್ರು, ಅದು ಸ್ಲೋಗನ್ ಮಾತ್ರ ಬಾಕಿ. ಅದ್ರಲ್ಲಿ ಯಾರಿಗೆ ಏನು ಅನ್ನೋದನ್ನ ಐಡಿಯಾನೇ ಇಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಇದಾರೆ, ವರ್ಕ್ ಮಾಡ್ತಾರೆ ಜನ, ಅವ್ರಿಗೆ ಇಷ್ಟು ಲೋನ್ ಸಿಗ್ತದೆ, ರೈತರಿಗೆ ಇಷ್ಟು ಲೋನ್ ಸಿಗ್ತದೆ, ಇವನು ಇಷ್ಟು ಎಜುಕೇಶನ್ ಲೋನ್. ಹೌದು, ಯಾರಿಗೆ ಬೆನಿಫಿಟ್ ಆಗಿದೆ? ನಥಿಂಗ್, ಏನೂ ಇಲ್ಲ. ಅಲ್ಲಿ ಝೀರೋದೆಲ್ಲಿದೆ. ಆದ್ರೂ ವರ್ಷ ಬಜೆಟ್ ಮಾತ್ರ ಇಷ್ಟು ಕೋಟಿ ಅಲಾಟ್ ಮಾಡ್ತಾರೆ. ಎಲ್ಲಿಗೆ ಹೋಗ್ತದೆ ದುಡ್ಡು, ಯಾರಿಗೆ ಹೋಗ್ತದೆ, ಸರಿಯಾದ ಮಾಹಿತಿ ಯಾರಿಗೂ ಇಲ್ಲ. ಮತ್ತೆ ಅಲ್ಲಿ ಈಗ ನೋಡಿ, ಲಾಸ್ಟ್ ಟೈಮ್ ನಾರ್ತ್ ಸ್ಟೇಟ್ ಅಲ್ಲಿ ಇಷ್ಟು ಫ್ಲಡ್ ಆಯ್ತು, ಇಷ್ಟು ಸಾವಿರ ಕೋಟಿ ಕೊಟ್ರು. ಮೊನ್ನೆನೇ ನೆಟ್ಟಿಗೆ ಇನ್ನೂ ಸರಿಯಾಗ್ಲಿಲ್ಲ, ಅಲ್ಲಿ ಬರ್ಲಿಲ್ಲ. ಇಷ್ಟು ಮೆಡಿಸಿನ್, ಇಷ್ಟು ಜನ ಪೇಷಂಟ್ ಆಗಿರ್ತಾರೆ, ಅವ್ರಿಗೆ ಯಾರು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋರು ಜನ ಇಲ್ಲ. ದುಡ್ಡು ಇಷ್ಟು ಸಾವಿರ ಕೋಟಿ ಅಲಾಟ್ ಮಾಡಿದ್ವಿ ಅಂತ, ಅದು ಎಲ್ಲಿಗೆ ಹೋಯ್ತು? ಅಂತದೆಲ್ಲ ಯಾವ್ದನ್ನ ಸಿಕ್ತಿ ಬರೋದೌದು, ಹೋಗೋದು ಎಲ್ಲಿಗೆ ಅಂತ ಬೇಕಲ್ಲ, ಅದು ಜನರಿಗೆ ಮುಟ್ಟುತ್ತಾ ಅನ್ನೋದನ್ನ ಹಾಗೆ ಅಂತ ನಮ್ಗೆ ಹೇಳ್ಕೊಡು. ಮತ್ತೆ ಈಗ ನೋಡಿ, ನೀವು ಅಗ್ರಿಕಲ್ಚರ್ಗೆ ಇಷ್ಟು ಜನಕ್ಕೆ ಇಷ್ಟು ಅಲರ್ಟ್ ಆಗುತ್ತೆ ಮರ್ತಲ್ಲ, ಅವರಿಗೆ ಈಗ ಈ ಬ್ಯಾಂಕಿಂಗ್ ಸೆಕ್ಟರ್ ಪ್ರಾಬ್ಲಮ್ ಇರ್ತದೆ, ಇಷ್ಟು ಡಾಕ್ಯುಮೆಂಟ್ ಕೊಡ್ಬೇಕು, ಅಲ್ಲ ಅವ್ರಿಗೆ ಸಿಬಿಲ್ ಪ್ರಾಬ್ಲಮ್ ಬರ್ತದೆ. ಈಗ ಅವರು ಮತ್ತೆ ಲೋನ್ ಹೇಗೆ ತಗೊಳ್ಳೋದು? ಈಗ ಬ್ಯಾಂಕ್ ಲಿಮಿಟ್ಸ್ ಇದೆ, GDP ಇಲ್ಲ, ಅಮೌಂಟ್ ಇಲ್ಲ, ಅದು ಇನ್ನೊಂದು ಯಾವ್ದೋ ಒಂದು ರೀಸನ್ ಮ್ಯಾನೇಜರ್ಸ್ ಕೊಡ್ತಾರೆ. ಅವಾಗ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು? ಈ ಅಲರ್ಟ್ ಆಗಿರ್ತದೆ, ದುಡ್ಡು ತಗೊಳಕ್ ಆಗುದಿಲ್ಲ. ಅವಾಗ ಅಗ್ರಿಕಲ್ಚರ್ ಅಲ್ಲಿ ಸ್ಕ್ರಾಪ್ ಗೀಪ್ ಎಲ್ಲ ಕೊಲಾಪ್ಸ್ ಆಗಿ ಹೋಗ್ತದೆ. ಇದ್ರ ಬಗ್ಗೆ ಏನು ಸ್ಟೆಪ್ ತಗೋತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮಗೆ.
ಬಹಳ ಉತ್ತಮ ಉತ್ತಮವಾದಂತಹ ಪ್ರಶ್ನೆ ಪ್ರಶ್ನೆಗಳು. ಕೇಳಿದ್ದಾರೆ ರಮನ್ ಅವರು. ಅಂದ್ರೆ ಅವ್ರು ಹೇಳುದೇನಂತ ಹೇಳಿದ್ರೆ ಎಲ್ಲ ಜನರಿಗೆ ಅದು ವಿಸಿಬಲ್ ಆಗಿ ಗೊತ್ತಿಲ್ಲ, ತುಂಬಾ ಜನರಿಗೆ ಸ್ಕೀಮ್ಸ್ ಬಗ್ಗೆ ನಾಲೆಜ್ ಇಲ್ಲ. ಸೊ ದರ್ ಇಸ್ ಅ ಸ್ಲಿಪ್ ಬಿಟ್ವೀನ್ ದ ಲಿಪ್ ಆ್ಯಂಡ್ ದಿ ಕಪ್ ಅಂತ ಹೇಳುದು ಅವರು. ಸೊ ಅದಕ್ಕೆ ಒಂದು ವಿಷಯ ಏನು ಹೇಳ್ಬೋದಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಈಸ್ ಎ ಮೇಯ್ನ್ ಏನಂದ್ರೆ ಪಾಲಿಸಿ ಮೇಕಿಂಗ್ ಬಾಡಿ. ಇಂಪ್ಲಿಮೆಂಟೇಷನ್ ತುಂಬಾ ಎಲ್ಲ, ಆಸ್ ಯು ಆಲ್ರೆಡಿ ಟೋಲ್ಡ್, ಬಿಕಾಸ್ ಇನ್ ಇಂಡಿಯಾ ದರ್ ಇಸ್ ಎ ಫೆಡರಲ್ ಸ್ಟ್ರಕ್ಚರ್. ಸೊ ಇಂಪ್ಲಿಮೆಂಟೇಷನ್ ಎಲ್ಲ ಸ್ಟೇಟ್ಸ್ನವರೇ ಮಾಡಬೇಕಾಗ್ತದೆ. ಈಗ ನೀವು ನೋಡಿರ್ಬೋದು ಮಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಕೂಡ ಈಗ ಇವರು ನಮ್ಮ ಮೆಹ್ತಾ ಸಾಹೇಬ್ರು ಸ್ಮಾರ್ಟ್ ಸಿಟಿ, ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿದು ಡೈರೆಕ್ಟರ್. ಈಗ ಯಾವ ಸ್ಕೀಮ್ ಬಂದ್ರು ಇಂಪ್ಲಿಮೆಂಟೇಷನ್ ವಿಲ್ ಬಿ ಡನ್ ಬೈ ದಟ್ ಲೋಕಲ್ ಅಥಾರಿಟಿ. ಸೊ ಅಲ್ಲಿ ಏನಾಗ್ತದೆ, ರೋಡ್ ವೈಡನಿಂಗ್ ಇಶ್ಯೂಸ್, ಆ ಇಶ್ಯೂಸ್, ಅದು ಏನಂದ್ರೆ ವಿ ಹ್ಯಾವ್ ಟು ವರ್ಕ್ ಇನ್ ಕೋಆರ್ಡಿನೇಷನ್. ನಮ್ಮಲ್ಲಿ ಏನಾಗಿದೆ, ವಿರೋಧ ಪಕ್ಷ ಅಂದ್ರೆ ಫಾರ್ ದ ಸೇಕ್ ಆಫ್ ಒಪೋಸಿಂಗ್ ವಿ ಆಲ್ವೇಸ್ ಒಪೋಸ್. ವಿ ಆರ್ ನಾಟ್ ಯುನೈಟೆಡ್ ಇನ್ ಡೆವಲಪ್ಮೆಂಟ್. ಸಿ ವಾಟ್ ಎವರ್ ಮೇ ಬಿ ಯುವರ್ difference in your ideas, but when it comes to the development, all should join hands together for the development. ಆ ವಿಷಯದಲ್ಲಿ ನಾವು ಕೇರಳಕ್ಕೆ ನಾವು ಸ್ವಲ್ಪ ಒಂದು ಸೆಲ್ಯೂಟ್ ಹೊಡಿಬಹುದು. ಯಾಕಂದ್ರೆ ಈಗ ರೈಲ್ವೆ ಲೈನ್ ಇರ್ಬೋದು, ಡಬಲಿಂಗ್ ಆಫ್ ದಿ ಲೈನ್ ಇರ್ಬೋದು, ಎಲ್ಲ ಸರ್ಕಾರದ್ದು ಒಳ್ಳೊಳ್ಳೆ ಬೆನಿಫಿಟ್ ಎಲ್ಲ ಅವ್ರು ತಗೊಳ್ತಾರೆ. ಅದೇ ನಮ್ಮ ನೀವು ಕರ್ನಾಟಕದಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಎಲ್ಲ ನೋಡಿದ್ರೆ ರೈಲ್ವೆದು ಎಲ್ಲ ಇಶ್ಯೂಸ್ ಎಲ್ಲ ನೋಡಿದ್ರೆ, ಸೊ ಈ ಲ್ಯಾಕ್. ಇದಕ್ಕೆ ಏನಂದ್ರೆ ನಮ್ಮ ರಾಜಕಾರಣಿಗಳಿಗೆ ನಾವು ಓಟ್ ಹಾಕ್ತಾರಲ್ಲ, ಅವರಿಗೆ ನಾವು ಅದನ್ನು ಕೇಳಬೇಕು ಈ ಕ್ವಶನ್, ಹೇಗೆ ಏನು ಅಂದ್ರೆ ಅವ್ರ ಕೈ ಸಿಗುದಿಲ್ಲ. ಜನತಾ ದರ್ಶನ ಅಂಥದ್ದೆಲ್ಲ ಮಾಡಿ ನಾವು ಅದನ್ನು ಕೇಳಬೇಕು. ಇನ್ ಸಿಂಪಲ್ ಏನಂತ ಹೇಳಿದರೆ, ಸೆಂಟ್ರಲ್ ಗೌರ್ಮೆಂಟ್ ನಾವು ಗೋಯಿಂಗ್ ಫ್ರಾಮ್ ದಿ ಸ್ಟ್ಯಾಟಿಸ್ಟಿಕಲ್ ಬಜೆಟ್ ಟು ಪಾಲಿಸಿ ಮೇಕಿಂಗ್ ಬಜೆಟ್ ಅಂತೇಳಿ. ಸೊ ದ್ಯಾಟ್ ಒನ್ಸ್ ದ ಪಾಲಿಸೀಸ್ ಆರ್ ಇನ್ ಪ್ಲೇಸ್, ಅಕಾರ್ಡಿಂಗ್ ಟು ದ್ಯಾಟ್ ಯು ಕ್ಯಾನ್ ಇಂಪ್ಲಿಮೆಂಟ್ ಅಂತ. ಆ ರೀತಿ ಅಂದ್ರೆ ಇದು ಸಿಂಪಲ್ ಹೇಳುದಂದ್ರೆ ದೂರದರ್ಶಿತ್ವದ ಬಜೆಟ್ ಅಂತೇಳಿ, ಶಾರ್ಟ್ ಟರ್ಮ್ ಪೇನ್ ಲಾಂಗ್ ಟರ್ಮ್ ಗೇನ್ ಅಂತ. ಬಟ್ ನಮ್ಮದು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾನು ಹೇಳಿದೆಗೆ, ಮದ್ದು ಮಾಡಿದ ಕೂಡಲೇ ಎದ್ದು ಬರಬೇಕು ಅಂತೇಳಿ. ಮದ್ದು ಮಾಡಿದ ಕೂಡಲೇ ಎದ್ದು ಬರಲಿಕ್ಕೆ ಆಗುವುದಿಲ್ಲ. ಈಗ ಫ್ರಾಕ್ಚರ್ ಆಗ್ಲಿಕ್ಕೆ 1 ಸೆಕೆಂಡ್, ಅವ್ರು ಹೇಳಿ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಅಸ್ಸಾಮಿದೆಲ್ಲ ಜನರದ್ದು ಎಲ್ಲ ಪರಿಸ್ಥಿತಿ ಕೇಳಿದ್ರೆ ಬಹಳ ಒಂದು ಬೇಸರ. ಅವ್ರು ಹೇಳಿದ್ದು ಕರೆಕ್ಟ್. ಈಗ ಇವ್ರು ಹೇಳಿದ್ರು ವ್ಯಾರ್ ಹೌಸ್ ಬಗ್ಗೆ ಎಲ್ಲ ತುಂಬಾ ಬೆನಿಫಿಟ್ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ವಿ ಶುಡ್ ಪ್ರೊವೈಡ್ ಹೌಸ್, ದೆನ್ ದೇ ಕ್ಯಾನ್ ಗೋ ಫಾರ್ ವ್ಯಾರ್ ಹೌಸ್ ಅಂತೇಳಿ. ಸೊ ಇದೆಲ್ಲ ನಮ್ಮದ್ರಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ 130 crores ಪಾಪ್ಯುಲೇಷನ್ ಇದೆ ಒಂದು ಇಶ್ಯೂ ಈಗ. ಸೊ ಆ ಪಾಪ್ಯುಲೇಷನ್ ಇದ್ರಾಗಿ ಮತ್ತೆ ಆ ರಿಸೋರ್ಸಸ್ ಏನ್ ಹೇಳ್ತಾರೆ ನೋಡಿ, ಇಕನಾಮಿಕ್ಸ್ ಅಲ್ಲಿ ಹೇಳ್ತಾರೆ, ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಮೀನ್ಸ್ ಆರ್ ಲಿಮಿಟೆಡ್ ಅಂತೇಳಿ. ಸೊ ವಿತ್ ದ ಲಿಮಿಟೆಡ್ ಮೀನ್ಸ್, ಅನ್ಲಿಮಿಟೆಡ್ ವಾಂಟ್ಸ್ ಆರ್ ಟು ಬಿ ಫುಲ್ಫಿಲ್ಡ್. ಸೊ ದ್ಯಾಟ್ ದಿಸ್ ಬಜೆಟ್ ಅಲೋನ್ ಕೆನಾಟ್ ಫುಲ್ಫಿಲ್ ಆಲ್ ದೋಸ್ ಥಿಂಗ್ಸ್. ಆಸ್ ನಾವು ಈಗ ಆಲ್ರೆಡಿ ಹೇಳಿದ್ರು ನಮ್ಮ ಮೆಹ್ತಾ ಸಾಹೇಬ್ರು, ಫಿಸ್ಕಲ್ ಡೆಫಿಸಿಟ್, ನಿಮ್ಮ ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್ 3%, 3.5%, 3.8% ಅಲ್ಲ, ಫಿಸ್ಕಲ್ ಡೆಫಿಸಿಟ್ 5% ವರೆಗೆ ಉಂಟು ಹೇಳ್ತಾರೆ. ಅಂದ್ರೆ ಔಟ್ಸೈಡ್ RBI ಬೇರೆ ಬಾರೋವಿಂಗ್ಸ್ ಎಲ್ಲ ಇರ್ತದಲ್ಲ, ದಟ್ ವಿಲ್ ಆಲ್ಸೋ ಆಡ್ ಟು ದ ಫಿಸ್ಕಲ್ ಡೆಫಿಸಿಟ್. ಅದನ್ನ ಇದರಲ್ಲಿ ಕನ್ಸಿಡರ್ ಮಾಡುದಿಲ್ಲ ಲೆಕ್ಕ ಕೊಡುವಾಗ ಅನ್ನುವಂಥದ್ದು. Coming to that question, like whatever infrastructure is implemented by the central agencies, like National Highway, Railways, Ports and various other agencies are there. Those data are declared by the government every quarter. How many kilometers per day of highway has been done, or railway, or electrification of railway, or Sagarmala, or new ports, or new airports. And every year the achievement is compared with the targets. Okay. And those data are easily available even in the various medias or even in the website of those public sector agencies which are implementing this. Okay. So the assumption that no data is available is misplaced. Okay. Lot of data is available on the infrastructure segment, Sites. and that can be assessed by anybody very easily. Okay, sir. ಇಲ್ಲಿ ಒಂದು ಎಡಿಷನ್ ಏನ್ ಮಾಡಬಹುದು ಅಂತ ಹೇಳಿ ಸಜೆಷನ್ ವೈಸ್, ಈ ಇಕನಾಮಿಕ್ ಸರ್ವೆ ಅಂತ ಮಾಡ್ತಾರೆ ಎವ್ರಿ ಇಯರ್, 1 day ಬಿಫೋರ್ ದಿ ಬಜೆಟ್ ಪ್ರೆಸೆಂಟೇಷನ್. ಆ ಇಕನಾಮಿಕ್ ಸರ್ವೆ ನಲ್ಲಿ ವಾಟ್ ಹ್ಯಾಪನ್ ಇನ್ ದ ಲಾಸ್ಟ್ ಇದು ಇನ್ ಕಂಪ್ಯಾರಿಸನ್ ದ ಬಜೆಟ್, ಅದನ್ನ ವಿತ್ ದ ಫಿಗರ್ಸ್ ವೀಕ್ಷಕರು ಹೇಳಿದಾಗ ಅದನ್ನ ಬರಬೇಕದು. ಓಕೆ, ಸೊ ಆನ್ಲೈನ್ ಅಲ್ಲಿ ನೀವು ಸರಿಯಾಗಿ ನೋಡಿದ್ರೆ ನಿಮಗೆ ಆ ಡೇಟಾ ಸಿಗುವಂತದ್ದು ಅಲ್ಲ, ಆನ್ಲೈನ್ ನೋಡ್ಲಿಕ್ಕೆ ಆಗುದಿಲ್ಲ. ಇಕನಾಮಿಕ್ ಸರ್ವೆ ಅದರಲ್ಲಿ ಫುಲ್ ಡೀಟೇಲ್ ಕೊಟ್ರೆ ಇಟ್ ವಿಲ್ ಬಿ ಬೆಸ್ಟ್. Economic survey is presented once a year. Correct. But if anybody wants to check data even once in a month, they can access it through various. ಒಂದು ಕರೆ ಇದೆ ಸರ್, ಸ್ವೀಕರಿಸೋಣ. ಹಲೋ ಹಲೋ ಹಲೋ
ಓಕೆ, ಕರೆ ಕಟ್ ಆಗಿದೆ. ಅಲ್ಲ, ಇವನ್ ಅವರೀಗ ಸ್ಕೀಮ್ ನ ಬಗ್ಗೆ ಹೇಳಿದ್ರಲ್ಲ, ಯಾವ್ದೆಲ್ಲ ಸ್ಕೀಮ್ ಬರ್ತದೆ ಗೊತ್ತಾಗುದಿಲ್ಲ. ಹೌದು, ಗೊತ್ತಾಗುದಿಲ್ಲ. ಅಥವಾ ಬ್ಯಾಂಕ್ಸ್ ಗಳಿಗೂ ಕೂಡ ಅವರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರೆ ಈಗ ಸಾಧಾರಣವಾಗಿ 90% ಸ್ಕೀಮ್ಸ್ ಮತ್ತೆ ಅದ್ರಲ್ಲಿ ಆಗುವಂತ ಚೇಂಜಸ್ ಗಳು ಏನಿದೆ ಎಲ್ಲವೂ ನಿಮ್ಗೆ ಪ್ರತಿಯೊಂದು ಪೋರ್ಟಲ್ ಅಲ್ಲಿ ಸಿಗ್ತದೆ. ಓಕೆ, ಆನ್ಲೈನ್ ಅಲ್ಲಿ. ಈಗ ಅವರಿಗೆ ಯಾರಿಗೆ ನಮ್ಗೆ ಈಗ ಸ್ವಂತವಾಗಿ ನೋಡ್ಲಿಕ್ಕೆ ಆಗದಿದ್ರೆ ವಿ ಕ್ಯಾನ್ ಗೋ ಟು ದ ಎಕ್ಸ್ಪರ್ಟ್ಸ್ ಪ್ರೊಫೆಷನಲ್ಸ್, ಅವರು ಅದನ್ನು ಆಕ್ಸೆಸ್ ಮಾಡಿ ನೋಡ್ತಾರೆ, ಎಲ್ಲ ಇರ್ತದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಇನ್ ದ ಸ್ಕೀಮ್ಸ್. ಸೊ ಎಲ್ಲ ಪಾರದರ್ಶಕವಾಗಿ ಇರ್ತದೆ. ಮತ್ತೆ ಈವನ್ ಇಟ್ ಇಸ್ ದೇ ಆರ್ ಅಪ್ಡೇಟಿಂಗ್ ರೆಗ್ಯುಲರ್ ಬೇಸಿಸ್, ವಿದಿನ್ 30 days ಆರ್ 15 days ಇಟ್ ಇಸ್ ಗೆಟಿಂಗ್ ಅಪ್ಡೇಟೆಡ್. ಈಗ ಬಜೆಟ್ ಅಲ್ಲಿ ಏನು ಹೇಳಿದ್ದಾರೆ, ದಟ್ ಇಸ್ ಆಲ್ರೆಡಿ ಇನ್ ದ ಪ್ರೊಸೆಸ್ ಆಫ್ ಅಪ್ಡೇಷನ್. ಸೊ ಈ ತರ ಮಾಹಿತಿಗಳು ಸಿಗ್ತದೆ. ಅಲ್ಲ, ಇನ್ನೊಂದು ಮೂವ್ ಅಂತ ಹೇಳಿದ್ರೆ, ಮುಂಚೆ ನೋಡಿ ಬಜೆಟ್ ಮಂಡನೆ ಆಗುದೇ ಮಾರ್ಚ್ ತಿಂಗಳಲ್ಲಿ. ಮಾರ್ಚ್ ತಿಂಗಳಲ್ಲಿ ಮಂಡನೆ ಆಗಿ ಇಂಪ್ಲಿಮೆಂಟ್ ಆಗುವಾಗೆಲ್ಲ ಮೇ, ಜೂನ್, ಜುಲೈ ಆಗಿ 2-3 ತಿಂಗಳು ಇಂಪ್ಲಿಮೆಂಟೇಷನ್ ಕೂಡ ಡಿಲೇ ಆಗ್ತಾ ಇತ್ತು. ನಾವು ದೇ ಹ್ಯಾವ್ ಪ್ರೀಪೋನ್ಡ್ ದ ಬಜೆಟ್ ಡೇಟ್ ಟು February 1st, ಸೊ ದಟ್ ಬಿಫೋರ್ 31st March ಫೈನಾನ್ಸ್ ಬಿಲ್ ಇದ್ದದ್ದು ಫೈನಾನ್ಸ್ ಆಕ್ಟ್ ಆದ್ರೆ ದೆನ್ ಇಂಪ್ಲಿಮೆಂಟೇಷನ್ ಆಲ್ಸೋ ಕ್ಯಾನ್ ಬಿ ಗೋಯಿಂಗ್ ಸ್ಮೂತ್. ದಟ್ ರೋಡ್ ದೇ ಒಂದು ಕರೆ ಇದೆ, ಸ್ವೀಕರಿಸೋಣ, ಮಾತಾಡೋಣ. ಹಲೋ ಹಲೋ, ಇದು ಅವಿನಾಶ್ ಅಂತ ಸುರತ್ಕಲ್ ಮಾತಾಡೋದು. ಅವಿನಾಶ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಇಲ್ಲಿ ಬಜೆಟ್ ಅಲ್ಲಿ 5 ಆರ್ಕಿಯಾಲಜಿಕಲ್ ಐಕಾನಿಕ್ ಸ್ಟೇಟ್ ಅಂತ ಇದು ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದ ಇದು ಪ್ಲೇಸ್ ಇಲ್ಲ. ಹರಿಯಾಣ, UP ಮತ್ತು ಅಸ್ಸಾಂದಲ್ಲಿ ಉಂಟು. ಈಗ ಕರ್ನಾಟಕದ ಇದು ಪ್ರಾಚೀನ ಪ್ರದೇಶ ಎಲ್ಲ ಉಂಟು, ಅದನ್ನೆಲ್ಲ ಐಡೆಂಟಿಫೈ ಮಾಡಿದ್ರೆ ಇಲ್ಲಿ ನಮ್ದು ಇಲ್ಲಿ ಟೂರಿಸಂ ಸಹ ಇಂಪ್ರೂವ್ ಆಗುತ್ತೆ ಮತ್ತು ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಮತ್ತೆ ಇಂಪ್ರೂವ್ ಆಗುತ್ತೆ ಅಂತ ಒಂದು ನನ್ನ ಅನಿಸಿಕೆ. ನಿಜವಾಗ್ಲೂ ಉತ್ತಮವಾದ ಪ್ರಶ್ನೆ. ನಮ್ಮ ಕರ್ನಾಟಕದ ಯಾವುದೇ ಆರ್ಕಿಯಾಲಜಿಕಲ್ ಸೈಟ್ಸ್ ಅಥವಾ ಒಂದು ಪ್ರಾಚೀನ ಸೈಟ್ಸ್ ಗಳನ್ನ ಅವರು ಐಡೆಂಟಿಫೈ ಮಾಡಲಿಲ್ಲ. ಅದು ಇಂಪ್ರೂವ್ ಆದ್ರೆ ನಮ್ಮ ಆಕ್ಚುಲಿ ಕರ್ನಾಟಕ ಟೂರಿಸಂ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಈಗ ಮಾಡಲಿಲ್ಲ ಅಷ್ಟೇ. ಇಷ್ಟು ಸ್ಟೇಟ್ ಇರುವಾಗ ಅದರಲ್ಲಿ ಒಮ್ಮೆಲೆ ಮಾಡಲಿಲ್ಲ. ಅದಕ್ಕೆ ಈಗ ಸ್ಟೇಟ್ ಕೂಡ ಬಿಜೆಪಿ ಅಲ್ಲ, ಸೆಂಟ್ರಲ್ ಸ್ಟೇಟಿನವರು ಕೆಲವು ಐಡೆಂಟಿಫೈ ಮಾಡಿ ಕವರ್ ಅಪ್ ಮಾಡ್ಬೇಕಂತ ಹೇಳುದು ನಾವು. ಇದು ಪ್ರಾರಂಭಿಕ ಹಂತದಲ್ಲಿ ಉಂಟು, ಈಗ ಇನ್ನು ಮುಂದಕ್ಕೆ ಡೆವಲಪ್ ಮಾಡ್ತಾ ಅಲ್ಲ. ಅವ್ರದ್ದು ಈಗ ಕ್ವಶನ್ ಏನಂದ್ರೆ, ಅವಿನಾಶ್ ಅವರೇ, ನೀವು ಏನ್ ಮಾಡ್ತಾ ಇದ್ದೀರಿ? ನಾವು ಇದು CA ಸ್ಟಡಿ ಮಾಡ್ತಿದ್ದೀನಿ ನಾನು. ಸ್ಟೂಡೆಂಟ್ ನೋಡಿ, ಈಗ ಸ್ಟೂಡೆಂಟ್ನವರು ಕೂಡ ಎಷ್ಟು ಒಳ್ಳೆ ಆಲೋಚನೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಟೂರಿಸಂ ಸೆಕ್ಟರ್ it can contribute maximum employment generation. ಈಗಿನ ಒಂದು ಈ ಅನ್ಎಂಪ್ಲಾಯ್ಮೆಂಟ್ ನಿವಾರಣೆಗೆ ದಟ್ ಇಸ್ ಒಳ್ಳೆ ಮದ್ದು ಟೂರಿಸಂ. ಅದರಲ್ಲಿ ಸ್ಟಾರ್ಟಪ್ಗಳನ್ನು ಕೂಡ ಮಾಡಿ ನಾವು ಪ್ರಮೋಟ್ ಮಾಡಬಹುದು. ಮತ್ತು ಎಕ್ಸಿಸ್ಟಿಂಗ್ ಟೂರಿಸಂ ಫೆಸಿಲಿಟೀಸ್ ಇನ್ನೂ ಅಪ್ಗ್ರೇಡ್. ಈಗ ಫಾರ್ ಎಕ್ಸಾಂಪಲ್ ನಮ್ದಿಗೆ CRZ ರೂಲ್ಸ್ ಉಂಟು, ಅದರ ಬಗ್ಗೆ ಎಲ್ಲ ಸ್ವಲ್ಪ ಲಿಬರಲ್ ಮಾಡಿ ಫೆಸಿಲಿಟೇಟ್ ಮಾಡಿದ್ರೆ ಆಗ್ತದೆ. ಮೊನ್ನೆ ಕೇರಳದಲ್ಲಿ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಕೆಡವಿದ್ರಂತೆ, ಯಾರೋ ಹೇಳಿದ್ರೆ ಅಲ್ಲೇ ಪುನಃ ಬಿಲ್ಡಿಂಗ್ ಕಟ್ತಾರಂತೆ ಏನೋ ಹೊಸ ರೂಲ್ ಪ್ರಕಾರ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಹ್ಯಾಪನ್ ಅಂಡ್ ವೈ ದೇ ಆರ್ ಡೂಯಿಂಗ್. ಐ ಡೋಂಟ್ ನೋ. ಇನ್ಸ್ಟೆಡ್ ಆಫ್ ದಟ್ ದೇ ಕೂಡ ರೆಗ್ಯುಲರೈಸ್ ಅಂಡ್ ಐ ಡೋಂಟ್ ನೋ ವೈ, ಬಿಕಾಸ್ ಇಟ್ ಇಸ್ ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ನಾವೇನು ಕಮೆಂಟ್ ಮಾಡುವಾಗಿಲ್ಲ. ಬಟ್ ಡಿಸಿಷನ್ ಕ್ಯಾನ್ ಬಿ ಕಮೆಂಟೆಡ್ ಅಲ್ವಾ? ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಆವಾಗ ನಮ್ಮ ಈ ಮಾಡುವಾಗ ನಾವು ಸುಮ್ಮನೆ ಇರ್ತೇವೆ, ಮಾಡಿ ಆದಮೇಲೆ ನಾವು ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗ್ತೇವೆ. ದಟ್ ಈಸ್ ರಾಂಗ್. ಅದು ಯಾರು ಮಾಡಿದ್ದಾರೆ ಅವರಿಗೆಲ್ಲ ಆ್ಯಕ್ಷನ್ ತಗೊಳ್ಬೇಕು ಅದು ಮಾಡುವಾಗಲೇ. ಈ ಟೂರಿಸಂ ಸೆಕ್ಟರ್ ಉಂಟಲ್ಲ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸೆಕ್ಟರ್. ಮತ್ತು ಟೂರಿಸಂ ಇಂಪ್ರೂವ್ ಆಗಬೇಕಾದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಬೇಕು. ಈಗ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಬೇಕಾದ್ರೆ, ಈಗ ಮಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 3 ದಿನ ಮಾತ್ರ ಟ್ರೈನ್. ಲಾಸ್ಟ್ ಟೈಮ್ ಐ ಹ್ಯಾವ್ ಟೋಲ್ಡ್ 7 ದಿನ ಯಾಕೆ ಟ್ರೈನ್ ಮಾಡ್ಲಿಕ್ಕೆ ಆಗುದಿಲ್ಲ? 2 ರೈಲ್ವೆ ಹಳಿ ಹಾಕೊಂಡು ನಾವು ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತೇವೆ, ಸ್ಪೀಡ್ ಟ್ರೈನ್ ಬಗ್ಗೆ ಎಲ್ಲಿ ಉಂಟು? ಸಿ ದ ಮೇನ್ ಅನದರ್ ಇಶ್ಯೂ ಇನ್ ಸೆಂಟ್ರಲ್ ಗವರ್ಮೆಂಟ್ ಐ ವಾಂಟ್ ಟು ಟೆಲ್ ನೌ. Bangalore to Chennai, already roads are good. Rail, road, air, all facilities are good. Again you are making express highway. Why you are wasting money? You pray from Mangalore to Bangalore, connectivity. So this issue is to be addressed. ಈಗ LNT ಅವರು ಬಂದು ಮಾಡಿ ಸೀದಾ ಹೋದ್ರು ಅಂತೇಳಿ, ಅದು ಯಾಕೆ ಹೋದ್ರು, ಏನು ಹೋದ್ರು, ಪುನಃ ಅದ್ರದ್ದು ಏನು ಸ್ಟೇಟ್ ಆಫ್ ದಿ ಅಫೇರ್, ಆಲ್ ದೋಸ್ ತಂಕೊಂಡು. ಈಗ ಕೊಂಕಣ್ ರೈಲ್ವೆ ಕೇರಳ ಸೈಡಲ್ಲಿ ಫುಲ್ ಡಬಲಿಂಗ್ ಆಗಿದೆ ಲೈನ್. ಕೊಂಕಣ್ ರೈಲ್ವೆ ನೀವು ಡಬಲಿಂಗ್ ಮಾಡಿ ಅಲ್ಲ ಅಪ್ ಟು ಮುಂಬೈವರೆಗೆ, there will be automatically ನಮ್ಮ ಕಡೆಯಿಂದ ರೆಪ್ರೆಸೆಂಟೇಷನ್ಸ್ ಹೋಗಿಲ್ವಾ ಸರಿಯಾಗಿ ಬಜೆಟ್ಗೆ? ನಮಗೆ ಪ್ರೆಸೆಂಟೇಷನ್ ಎಲ್ಲ ಹೋಗ್ತಾರೆ, ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ಅವರು ಸ್ವಲ್ಪ ಪ್ರೆಷರ್ ಹಾಕಿ ಫಾಲೋ ಅಪ್ ಮಾಡಬೇಕು ನಮ್ಮ ರಾಜಕಾರಣಿಗಳು. ಮೊನ್ನೆ ನಾನು ಯಾವುದೋ ನೋಡಿದ್ರೆ 25 MPs ನಮ್ಮ ಕರ್ನಾಟಕದಿಂದ ಸಿಲೆಕ್ಟ್ ಆಗಿದ್ದಾರೆ. 25 MPs ಅವರು ಒಕ್ಕರಿನಲ್ಲಿ ದೇ ಶುಡ್ ಸ್ಟ್ಯಾಂಡ್ ಅಂಡ್ ಸರ್ ವಿ ವಾಂಟ್ ದಿಸ್, ವಿ ವಾಂಟ್ ದಟ್ಸ್ ಆಲ್, ಆ ರೀತಿಯಲ್ಲಿ ಮಾಡುವ ಒಂದು ಪ್ರಮೇಯ ಬರಬೇಕು.
ಆವಾಗ ಬಂದ್ರೆ ಮಾತ್ರ ನಮ್ದು ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದಿದ್ರೆ ಭಾರಿ ಕಷ್ಟ. ಮತ್ತೆ ಟೂರಿಸಂ ಬಗ್ಗೆ the only global index which we have improved is the tourism index. Okay. India has improved its ranking Improved in tourism. Only in all other global indices we are away, we are falling down, except tourism index. ಒಂದು ಎರಡನೇದು ಅದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ಕೂಡ 1.88 lakh crores ಬಂದಿದೆ ಲಾಸ್ಟ್ ಇಯರ್ ಫಾರಿನ್ ಎಕ್ಸ್ಚೇಂಜ್ ಔಟ್ ಆಫ್ ಟೂರಿಸಂ, ಫಾರಿನ್ ಟೂರಿಸ್ಟ್ ಕಮಿಟಿ. ಮತ್ತೆ ಅದಲ್ಲದೆ ಇನ್ನೊಂದು ಟು ಜಸ್ಟ್ ಇಂಟರ್ಫಿಯರ್, ನಾವು ಆದಷ್ಟು ಹೆಚ್ಚು ಎಲ್ಲಿ ಹೋಗಿದೆ ಕಂಡ್ರೆ ಸಿಂಗಾಪುರ್ ಹೋದ್ರೆ, ಮಲೇಷ್ಯಾ ಹೋದ್ರೆ, ಅಲ್ಲಿ ಹೋದ್ರೆ ಎಲ್ಲ ಬೇರೆ ಊರಿಗೆ ತಿರುಗಲಿಕ್ಕೆ ಹೋಗ್ತಾರೆ. ನಮ್ಮ ದೇಶವನ್ನೇ ನಾವು ಸರಿ ನೋಡಿರುವುದಿಲ್ಲ, ಬೇರೆ ಊರಿಗೆ ಹೋಗ್ತೇವೆ. ಯಾಕೆ? ಫಸ್ಟ್ ಆಫ್ ಆಲ್ ಈಗ ಸ್ವಚ್ಛ ಭಾರತ್ ಹೇಳಿದ್ರು, ಫಸ್ಟ್ ದರ್ ಶುಡ್ ಬಿ ಟಾಯ್ಲೆಟ್ ಫೆಸಿಲಿಟಿ, ಆಮೇಲೆ ನೀವು ಸ್ವಚ್ಛ ಫಸ್ಟ್ ಗಲೀಜು ಮಾಡದಾಗಿ ಫಸ್ಟ್ ಫೆಸಿಲಿಟಿ ಇಡಬೇಕು, ಅಲ್ಲಲ್ಲಿ ಡಸ್ಟ್ಬಿನ್ ಇಡಬೇಕು, ಎಲ್ಲಿಂಟು ಅಲ್ಲಲ್ಲಿ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು, ಟಾಯ್ಲೆಟ್ ಫೆಸಿಲಿಟಿ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಹೈವೇ ಸೈಡಲ್ಲಿ ಅಲ್ಲಲ್ಲಿ ಟಾಯ್ಲೆಟ್ ಸಿಟಿಯಲ್ಲೆಲ್ಲ ಅಲ್ಲಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಆದಷ್ಟು ಮಾಡೋದನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಅದನ್ನು ನಾವು ಮಾಡಿದ್ರೆ ಆಟೋಮೆಟಿಕಲಿ ಟೂರಿಸಮ್ ವಿಲ್ ಆಲ್ಸೋ ಇನ್ಕ್ರೀಸ್, ಫಾರಿನ್ ಟೂರಿಸ್ಟ್ ವಿಲ್ ಇನ್ಕ್ರೀಸ್. ಮತ್ತು ನಾವು ಬೇರೆ ದೇಶಕ್ಕೆ ಹೋಗೋದನ್ನು ಅದನ್ನು ಕಮ್ಮಿ ಮಾಡ್ಬೋದು. ಆವಾಗ ನಮಗೆ ಇದು ಫಾರೆಕ್ಸ್ ಇಸ್ ದ ಮೇನ್ ಇಶ್ಯೂ. ನಾವು ಆಲ್ವೇಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ವಿ ಆರ್ ಫೇಸಿಂಗ್, ದಟ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಲ್ಸೋ ಕ್ಯಾನ್ ಬಿ ಕಂಟೈನ್. ಓಕೆ. ಸೊ ಅವಿನಾಶ್ ಅವರೇ, ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ನಿಜವಾಗ್ಲೂ ಉತ್ತಮವಾದಂತಹ ಪ್ರಶ್ನೆ ಕೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರ್, ಈಗ ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತ ಮಾತಾಡಿದಾಗ ಈವನ್ ರಿಯಲ್ ಎಸ್ಟೇಟ್ ಇಸ್ ಒನ್ ಸೆಕ್ಟರ್ ಯಾವುದು ಎಂಪ್ಲಾಯ್ಮೆಂಟ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತದೆ. ಬಟ್ ಈ ಬಜೆಟಲ್ಲಿ ನಮ್ಮ ರಿಯಲ್ ಎಸ್ಟೇಟಿಗೆ ಯಾವ ರೀತಿಯಾದಂತಹ ಒಂದು ಏನೋ ಅಲಾಟ್ಮೆಂಟ್ ಆಗಿದೆ ಅಥವಾ ಯಾವ ರೀತಿ ಅದರ ಬೆಳವಣಿಗೆಗೆ ಹೆಲ್ಪ್ ಆಗುವಂತಹ ಸ್ಕೀಮ್ಸನ್ನು ಮಾಡಿದ್ದಾರೆ ಅನ್ನುವಂಥದ್ದು? See, real estate is the largest, employment generator after agriculture. And the way the government has approached real estate is on multifold levels. It's within the budget and outside the budget also. So let me just cover certain policy decisions which have been taken outside the budget. If you recall, under the affordable housing sector, where the first time buyer or the value of the apartment is below 45 lakhs, and in tier 2 cities below 90 square meters, in tier 1 city below 60 square meters, GST has been brought down to only 1%. So earlier buyers were paying 12% GST, now that has been brought down to 1%, which is a big saving. The second policy announcement which happened 2 years back was credit subvention scheme, in which the first time buyers were getting interest subvention to the extent of 2.5 lakhs. And the interest subvention, the categories which have been mentioned, covers up to people earning 18 lakhs per family, which is covering even higher middle class families. And unfortunately in this budget it is silent whether that interest subvention scheme has been extended or not, because the life for that particular scheme ends on 31st March 2020. Prime Minister Awas Yojana. So budget is completely silent about it. Now for the lower income group, there's Pradhan Mantri Awas Yojana, where the apartments or houses are below 30 square meters carpet, where subsidies are there, both for general category and for the reserved categories. So there also tremendous benefits have been given, where a poor person by investing even 75,000 rupees can own a house with the subsidies and with the loans given. So a lot of action has been taken outside the budget. Now in the budget, two particular benefits have been extended. One is under section 80EEA of the income tax, 1,50,000 extra deduction for the interest cost. First time home loan buyers. Yeah, first time home loan buyers was provided in the last budget. It has been extended for 1 more year. Similarly, for affordable housing, the developers were getting income tax exemption if the entire building is of the affordable housing category, that is below 90 square meters and each apartment below 45 lakhs of rupees. That also has been extended 1 year tax holiday for the developers. And the time given to develop the project is 5 years from the date of starting, which is reasonably sufficient. If you have seen the RBI policy which was announced just a couple of days back, there was a very big demand from the real estate sector that lot of projects are stuck because of the liquidity issue. It is not because the developer is bankrupt, it is not because the project is not sold, it is purely liquidity issue.
and the RBI has given 1 year moratorium for the developers with certain terms and conditions, so that builders who qualify for this 1 year moratorium, now their loans will not be considered NPA for 1 more year, and they'll be able to even borrow more and complete their projects. Just before the budget, maybe 2 months before the budget, the central government had announced a scheme for all the stuck projects where 25,000 crores has been allocated. Now this will be given on the project approval basis, where the projects are completed up to 50% and where the developers are not bankrupt but illiquid because of liquidity issues. So on case to case basis that those funds will be made available, and 25,000 crores is a very big amount, because with 25,000 crores what happens is, see, land constitutes almost 50 to 60% of the project cost. Land is already there. 50% building is already constructed. So what is the cost required to complete the project? 1,500 rupees a square foot. And what it will release, the illiquid asset which is now owned by people, it will be 4 to 5 times more than 25,000 crores. So by giving 25,000 crores, the government would be making illiquid assets worth more than 1 lakh and 25,000 crores, or 1,50,000 crores liquid. Now once 1,50,000 crores liquidity comes to the developers, they can use that liquidity to complete other pending projects. So it will become a what you call a positive chain reaction, which will really help the builders to come out of this quagmire of illiquid and stuck projects. And it will benefit in the end all the flat owners who have booked the apartments, are paying the bank EMIs without getting the apartments. So it's been a series of policy initiations which have happened to see that the real estate sector comes out of this slowdown, and it contributes both to the GDP and employment generation. So apart one from thing we should remember is, this is only for affordable sector, but many builders, they are making such flats and other things which is not affordable. It is for a higher income group and other things. See, this 25,000 crores, what the government has kept it separately, it is irrespective of affordable or unaffordable. So a lot of high-end apartments which are actually stuck. I don't know how many people are aware, more than 5 lakh apartments are partly built and stuck in unfinished projects. The market value of this 5 lakhs apartments is 5 lakh crores of rupees. Now it's a huge amount. So once these projects complete, we can have a lot of that much liquidity will come into the market, and new projects will happen, new development will happen. And this 25,000 crore will be spent for material and labor, finishing purposes. Definitely there will be demand for building materials as well. Then we all know Real Estate Regulation Act, which was implemented in 2017. RERA. Now RERA is also resolving a lot of issues which became a dispute between the flat buyers and the developers. Because what happens is, once the project goes in dispute, they will just continue this talk. Hello. Good morning. Good morning, sir. ನಿಮ್ಮ ಹೆಸರು ಹೇಳಿ? ನಿತ್ಯಾನಂದ್ ಶೆಟ್ಟಿಗಾರ್, ನಾನು ಸುರತ್ ಕಡೆಯಿಂದ ಮಾತಾಡ್ತಿದ್ದೆ. ನಿತ್ಯಾನಂದ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇದು ಈಗ ಬಜೆಟ್ ಅಲ್ಲಿ ನಮ್ಮ ಈ ಸ್ಟಾರ್ಟ್ಅಪ್ ಕಂಪನಿಗಳಿಗೆಲ್ಲ ಸೊ ಫೆಸಿಲಿಟಿ ಅದೆಲ್ಲ ಸಬ್ಸಿಡಿ ಸ್ಕೀಮ್ ಎಲ್ಲ ಹೇಳ್ತಾ ಇದಾರೆ. ಬಟ್ ಯಾವುದೇ ಒಂದು ಕಂಪನಿ ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರಿಗೆ ಮಾರ್ಜಿನ್ ಮನಿ ರಿಕ್ವೈರ್ಮೆಂಟ್ ಎಲ್ಲ ಇರುತ್ತೆ. ಅದು ಏನಾಗಿದೆ, ಈಗ ರಾವಣನ ಹೊಟ್ಟಿಗೆ ಕಾಶಿ ಮಜ್ಜಿಗೆ ಕೊಟ್ಟಾಗೆ ಆಗಿದೆ. ಮಾರ್ಜಿನ್ ಮನಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಅದಕ್ಕೆ ಅದು ಕೂಡ ಏನಾದ್ರು ಫೆಸಿಲಿಟಿ ತರಬೇಕಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿತ್ಯಾನಂದ್ ಅವರೇ, ಈ ಸ್ಟಾರ್ಟ್ಅಪ್ ಕಂಪನಿಗೆ ಈ ಬಜೆಟ್ ಹಿಂದಿನ ಬಜೆಟ್ ನಲ್ಲಿ ಮತ್ತೆ ಇಕಾನಾಮಿಕ್ ಪಾಲಿಸಿಯಲ್ಲಿ ತುಂಬಾ ಕನ್ಸೆಷನ್ ಕೊಟ್ಟಿದೆ, ಅಥವಾ ಹೊಸ ತರದ ಒಂದು ಟ್ಯಾಕ್ಸ್ ಸ್ಟ್ರಕ್ಚರ್ ಅನ್ನು ಮಾಡಿದೆ. ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಬ್ಯಾಂಕಿಗೆ ಹೋಗುವಾಗ ನಮ್ಗೆ ಮಾರ್ಜಿನ್ ಮನಿ ಆಗ್ಬೇಕಂತ, ಅದನ್ನು ಈ ಬಜೆಟ್ ನಲ್ಲಿ ಅವರು ಅಡ್ರೆಸ್ ಮಾಡಿದ್ದಾರೆ. ಈ ಬಜೆಟ್ ನಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಸೀಡ್ ಫಂಡ್ ಅಂತ ಮಾಡಿದ್ದಾರೆ ಅಪ್ ಟು 1 crore. ಸೊ ಇದೀಗ ಅವ್ರ ಪೋರ್ಟಲ್ ಥ್ರೂ ನಾವು ಅಪ್ಲೈ ಮಾಡಿಕೊಂಡು ಈ ಬೆನಿಫಿಟ್ ಅನ್ನು ತಗೊಳ್ಬಹುದು. ಇನ್ನು ಪೋರ್ಟಲ್ ಇನ್ನೂ ಇದಾಗಿಲ್ಲ, ಬಟ್ ಸದ್ಯದಲ್ಲೇ ಆ ಪೋರ್ಟಲ್ ಲಾಂಚ್ ಮಾಡ್ತಾರೆ. ಸೊ
ಸೊ ಸೀಡ್ ಫಂಡ್ ಮತ್ತೆ ನಿಮಗೆ ಈವನ್ ಅದಕ್ಕೆ ಏನು ಅಡ್ವೈಸರಿ ಸರ್ವಿಸಸ್, ನಿಮ್ಮ ಬಿಸ್ನೆಸ್ ಅಡ್ವೈಸರಿ ಸರ್ವಿಸಸ್ ಕೂಡ ನಿಮಗೆ ಆ ಪೋರ್ಟಲ್ ಅಲ್ಲಿ ಸಿಗ್ತದೆ. ಸೊ ಇದು ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನು ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಸಾಲ್ವ್ ಮಾಡಿಕೊಡ್ಬೋದು. ಇನ್ನೊಂದು ಸ್ಮೈಲ್ ಸ್ಕೀಮ್ ಅಂತ ಉಂಟು ಸಿಡಿಬಿದು. ಮತ್ತೆ ಸ್ಮೈಲ್ ಸ್ಕೀಮ್ ಅಲ್ಲಿ ಕೂಡ ತುಂಬಾ ಬೆನಿಫಿಟ್ ಕೊಟ್ಟಿದ್ದಾರೆ. ಬಟ್ ಮೊನ್ನೆ ನಾವೊಂದು MSME ಕಾನ್ಕ್ಲೇವ್ ಅಲ್ಲಿ ಮಾಡಿದಾಗ ಸಿಡಿಬಿದು ಜನರಲ್ ಮ್ಯಾನೇಜರ್ ಬಂದಿದ್ರು. ಅವ್ರು ಹೇಳಿದ್ರು ಸ್ಮೈಲ್ ಸ್ಕೀಮ್ ಬಾರಿ ಒಳ್ಳೆ ಸ್ಕೀಮ್. ಆವಾಗ ಅವರು ಹೇಳಿದ್ರು ಅದೀಗ ಆಲ್ರೆಡಿ ಮುಗಿದಿದೆ, ಇನ್ನು ನೆಕ್ಸ್ಟ್ ಬಜೆಟ್ ಕೊಟ್ಟ ಮೇಲೆ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು. ನನ್ನ ಐ ಟೋಲ್ಡ್ now you can't smile, you can smile only after budgetary provisions are made after 1st April ಅಂತ ಹೇಳಿದೆ ನಾನು. ಅದೀಗ ಆ ಸ್ಮೈಲ್ ಸ್ಕೀಮಿಗೆ ಏನು ಪ್ರೊವಿಷನ್ ಮಾಡಿದ್ದಾರೆ ಅನ್ನೋದು ಈ ಬಜೆಟ್ ನಲ್ಲಿ ಅವರು ಐಡೆಂಟಿಫೈ ಮಾಡಲಿಲ್ಲ. ಅದನ್ನು ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್. ದಿ ಸೀಡ್ ಫಂಡ್ ಇಸ್ ಗ್ಯಾರಂಟಿಡ್ ಬೈ CGMS ಅಂತ. ಓಕೆ, ಸೊ CGTMSE ಕವರ್ ಕೂಡ ಅದರಲ್ಲಿ ಬರುವಂತದ್ದು. ನಥಿಂಗ್ ಬಟ್ ಮಾರ್ಜಿನ್ ಫಂಡಿಂಗ್ ಅಂತ. ಮಾರ್ಜಿನ್ ಪಾರ್ಟಿ ಇಕ್ವಿಟಿ ಇದೆಯಲ್ಲ. ಈಗ ಉತ್ತಮ ಪ್ರಶ್ನೆ ಅವರು ನಿತ್ಯಾನಂದ ಶೆಟ್ಟಿಗಾರ್ ಅವರು ಈ ಸ್ಟಾರ್ಟ್ಅಪ್ ಬಗ್ಗೆ. ಈಗ ನೋಡಿ, ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಸ್ಟಾರ್ಟ್ಅಪ್ ಕೂಡ ಕಾಂಟ್ರಿಬ್ಯೂಟ್ಸ್ ಎಲ್ಲ. ಅದು ಹೇಗೆಲ್ಲ ಅದನ್ನು ಇದು ಮಾಡ್ಬೋದು? ಚೇತನ್ ನಾಯ್ಕ, ಐ ಥಿಂಕ್ ಯು ಕ್ಯಾನ್. ಅದೇ ಸ್ಟಾರ್ಟ್ಅಪ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಫೋಕಸ್, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇದು ಫೋಕಸ್ ಈಸ್ ಟು ಕ್ರಿಯೇಟ್ ಮೋರ್ ಜಾಬ್ ಪ್ರೊವೈಡರ್ಸ್, ನಾಟ್ ಜಾಬ್ ಸೀಕರ್ಸ್. ಒಂದು ಇನ್ನೊಂದೇನಂತ ಹೇಳಿದ್ರೆ, ನಾವೀಗ ಏನು $5 trillion ಇಕಾನಮಿ ಮಾತಾಡ್ತೇವೆ, ಅದರಲ್ಲಿ 20% ಅಂದ್ರೆ $1 trillion ಡಾಲರ್ ಇಕಾನಮಿಯನ್ನು ನಾವು ಸ್ಟಾರ್ಟ್ಅಪ್ ಕಂಪನಿಯಿಂದ ಮಾಡಬೇಕು ಅಂತ ಹೇಳುವಂಥದ್ದು ಫೋಕಸ್ ಮಾಡಿದ್ದಾರೆ. 2 ವಿಷಯ. ಸೊ ಈ ಜಾಬ್ ಸೀಕರ್ಸ್ ಕಮ್ಮಿ ಮಾಡಲಿಕ್ಕೆ ಅಥವಾ ಜಾಬ್ ಪ್ರೊವೈಡರ್ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಎನ್ಕರೇಜ್ ಮಾಡುವಂಥದ್ದು. ಫಸ್ಟ್ ಆಫ್ ಆಲ್ ಸ್ಟಾರ್ಟ್ಅಪ್ ಕಂಪನಿಗೆ ಬೇಕಾದಂತ ಎಲ್ಲ ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ಇರಲಿ ಅಥವಾ ಅದಕ್ಕೆ ಬೇಕಾದ ಮಾಹಿತಿ ಇರಲಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಅದನ್ನು ಅಳವಡಿಸಿಕೊಂಡು ಇವನ್ ನಿಮ್ಮ ಕಂಪನಿ ಫಾರ್ಮೇಶನ್ ಕೂಡ ವಿದಿನ್ 24 hours ಈಗ ಈಗ ನೆಕ್ಸ್ಟ್ ಫೆಬ್ರವರಿ 15ರಿಂದ ಹೊಸ ಕಂಪನಿ ಮಾಡುವವರಿಗೆ ESI, PF, GST, PAN, TAN ಎಲ್ಲ ಒಂದ್ಸಲ ನಿಮಗೆ ಒಂದರಲ್ಲಿ ಅಪ್ಲಿಕೇಶನ್ ಮಲ್ಟಿಪಲ್ ಇದು ಕೊಡ್ಲಿಕ್ಕಿಲ್ಲ, ಯಾವುದು ಡಾಕ್ಯುಮೆಂಟೇಶನ್ ಕೊಡ್ಲಿಕ್ಕಿಲ್ಲ. ಅಲ್ಲೇ ನೀವು ಸೆಲೆಕ್ಟ್ ಮಾಡಬಹುದು ಇನ್ಕಾರ್ಪೊರೇಷನ್ ಮಾಡುವಾಗ. ಸೊ ಒಂದೇ ಅಪ್ಲಿಕೇಶನ್ ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್, ಬೇರೆ ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ಒಂದು ಸಲ ಇನ್ಕಾರ್ಪೊರೇಷನ್ ಆದ್ಮೇಲೆ ಮತ್ತೊಂದು 15 ದಿವಸ ಪ್ಯಾನಿಗೆ, ಇನ್ನೊಂದು ದಿವಸ GSTಗೆ, ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ಅಪ್ಲೈ ಮಾಡುವಾಗಲೇ ಮಾಡಬಹುದು. ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ರಾಜೇಂದ್ರ ಫ್ರಮ್ ಬಾಂಬೆ. ರಾಜೇಂದ್ರ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಗುಡ್ ಮಾರ್ನಿಂಗ್. Wanted views on NPAP. Now the budget has said there is a restructuring will be done for real estate business, but there are a lot of existing NPAs and there is lot of issues in the industry itself, and there is a challenge. How do you think this budget will help, and what is the way forward on this segment? ಇದು ಏನಂದ್ರೆ MSMEಗೆ ಮತ್ತು ರಿಯಲ್ ಎಸ್ಟೇಟ್ಗೆ ಅವರು, ಐ ಥಿಂಕ್ ಯುವರ್ ಕ್ವಶನ್ ಇಸ್ MSMEs and real estate. They are doing this reschedule, one time restructuring and all in MSME they have done, and this 1 year also moratorium. That is not for those who are not already NPS. That should not, first condition, they should not be NPA. Not be an NPA. I think his question is, if he is already NPA, then what is the state? What we do? Correct. Then they should go for regular restructuring scheme. But regular restructuring scheme, I will tell you, 99% of the bankers, they are not in a mood to make this regular restructuring scheme. They will always go for Vasuli, Sarfasi Act or DRT or anything. That is the main issue in MSMEs and other sector. So RBI should also, as I told last in analysis before this pre-budget, this, in that we are already told, in case of MSMEs, restructure should be a continuous. It should not be one time restructuring, because problems always happen, then you should restructure. And like agriculture, you are having 180 days or 2 cropping seasons. MSME is also the NPA concept. Instead of 90 days regularly, it should be increased to 180 days. So we, of course, Basel II norms, we are copying from all Western culture. Yes. But here also, now MSMEs, there are issues also. Now receivables and other things, how fast our Indian courts, they are imparting justice also, of course, because of many reasons. We can't blame the courts. We are also responsible. Even Negotiable Instrument Act also, check bounce cases and all. But lot of litigations will continue and it will not be resolved fast. In such cases, RBI should be one. ಈಗ ಮೊನ್ನೆ RBI ಅಲ್ಲಿ policy they have come, it are all good policies.
ಇಲ್ಲಿ ಕೂಡ ಸ್ವಲ್ಪ ಲಿಟ್ಲ್ ಬಿಟ್ ಎಕ್ಸ್ಟ್ರಾ ಎಫರ್ಟ್ ಇಫ್ ದೇ ಡೂ ದಿಸ್ NPA ಆಗಿ ಅವರು ಟೆನ್ಷನಲ್ಲಿ ಇರ್ತಾರೆ. ನೋಡಿ ಈಗ ಬ್ಯಾಂಕಲ್ಲಿ NPA ಆದ ಕೂಡಲೇ ಅವರು ಪ್ರೆಷರ್ ಆಗ್ತಾರೆ, ಹೇಗಾದರೂ ಕಟ್ಟಿ ಅಂತ ಫೈನಾನ್ಸಿಗೆ ಹೋಗಿ ಅದರ ಬ್ಯಾಂಕಿನ ಲೋನ್ ಕಟ್ತಾರೆ. ಅವರ ಕ್ಯಾಶ್ ಫ್ಲೋ ಇಂದ ಕಟ್ಟುವುದಿಲ್ಲ. ಫೈನಾನ್ಸಿನವರು ಪುನಃ ಬ್ಯಾಂಕಿನಾಗೆ ಪ್ರೆಷರ್ ಆಗ್ತಾರೆ, ಮನೆಯದು ಹೆಂಡತಿದು ಚಿನ್ನವ ಅದೆಲ್ಲ ಒಡವಿಟ್ಟು ಪುನಃ ಅಲ್ಲಿ ಇದು ಮಾಡ್ತಾರೆ. ಮನೆಯಲ್ಲಿ ಸುಖ ಇಲ್ಲ, ಫೈನಾನ್ಸ್ ಕಂಪ್ನಿಯಲ್ಲಿ ಸುಖ ಇಲ್ಲ, ಬ್ಯಾಂಕಿನಲ್ಲಿ ಸುಖ ಇಲ್ಲ, ಇಲ್ಲಿ ಎಂಪ್ಲಾಯೀಸಿಗೂ ಕಂಪನಿಯಲ್ಲಿ ಸಂಬಳ ಕೊಡ್ಲಿಕ್ಕೆ ಆಗೋದಿಲ್ಲ, ಸಪ್ಲೈಯರ್ಗೆ ಹಣ ಕೊಡ್ಲಿಕ್ಕೆ. ಸೊ ಎಲ್ಲ ಹೇಳ್ತಾರೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದರು. ಕೆಲವರಿಗೆ ಮೊನ್ನೆ ನಾನು MSME ಸೆಮಿನಾರಲ್ಲಿ ಹೋದಾಗ ಹೇಳಿದರು, ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಈಗ ಏನಾಗಿದೆ ಅಂದರೆ ಇಂಡಸ್ಟ್ರಿಯಲೈಸ್ ಆ್ಯಂಡ್ ಪೆರಿಶ್ ಆಗಿದೆ ಅಂತೇಳಿ ಅಂಥ ಪರಿಸ್ಥಿತಿ ಬಂದಿದೆ. ಈಗ ಅಗ್ರಿಕಲ್ಚರಿಗೆ ಹೇಗೆ ನಾವು ತುಂಬಾ ಬೂಸ್ಟ್ ಕೊಡ್ತೇವೆ, MSME ಕೂಡ ಬೂಸ್ಟ್ ಕೊಡ್ಲೇಬೇಕು. MSME ಕೂಡ ಒಂದು ರೀತಿಯಾದಂತಹ ಬ್ಯಾಕ್ ಬೋನ್ ಆಗಿರೋದ್ರಿಂದ ಯಾಕಂದ್ರೆ ಮೋರ್ ದ್ಯಾನ್ 40 to 60% ಎಂಪ್ಲಾಯ್ಮೆಂಟ್ ಜನರೇಷನ್ ಇಸ್ ಡನ್ ಫ್ರಮ್ MSMEs only. Even real estate should be treated in the same line. Correct. ಈಗ ಬಿಲ್ಡರ್ಸ್ ಯಾರೋ ಒಬ್ರು ಹೇಳಿದ್ರು, ನಮ್ಮ ಲಾಸ್ಟ್ ಟೈಮ್ ಪುಷ್ಪರಾಜ್ ಜೈನ್ ಕೂಡ ನಮ್ಮ ಬಿಲ್ಡರ್ನವ್ರ ನಾವೇನು ಪಾಪ ಮಾಡಿದ್ದೇವೆ, ಬಿಲ್ಡರಿಗೆ ಕೂಡ ಇಂಡಸ್ಟ್ರಿ ಸ್ಟೇಟಸ್ ಕೊಡಿ ಅಂತ. ಹೌಸಿಂಗ್ ಲೋನ್ ಯು ಆರ್ ಗಿವಿಂಗ್ ಎಟ್ 7.8 or 8%, ಬಟ್ ಬಿಲ್ಡರ್ಸಿಗೆ ನೀವು 16% ಬಡ್ಡಿ ಹಾಕಿದ್ರೆ, ಮಾರ್ಜಿನ್ ನೀವು ಅದು ಹಾಕಿದ್ರೆ, ಸೊ ದೆನ್ ಇಟ್ ಇಸ್ ಸೊ ಇಟ್ಸ್ ಲೈಕ್ ಇನ್ ದಿ ಎಂಟೈರ್ ಬಾಡಿ ಅಲ್ಲಿ ನೀವು ಎಲ್ಲಾ ಪಾರ್ಟ್ಸ್ ಗೆ ಹೇಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಅದೇ ರೀತಿ ನಮ್ಮ ಎಲ್ಲಾ ಸೆಕ್ಟರ್ ಗಳಿಗೆ ಒಂದೇ ರೀತಿಯಾದಂತಹ ಇಂಪಾರ್ಟೆನ್ಸ್. We got interrupted with the call when we were discussing the real estate. Now this has been a very long pending demand in the real estate sector that give us the industry sector status, so that we can access funds from the banks and various other options at a very competitive rate of interest. Right now real estate sector is a non-priority sector for the banks. So non-priority means two problems: A, funds are not available, and even if it is available, it is at a higher rate of interest. So this has to be sorted out. In the last budget, the government had given priority sector status to PMAY housing, but it has not been ready to give industrial status for the regular real estate sector. I don't understand why. But in the real estate sector, 100% FTA is permitted now, up to about 25 crore projects. It is permitted, but what happens is the real estate sector is dominated by very small players in tier 2 and tier 3 cities. And they won't be able to access FDI funds. So for them the only option is money from the banks. ಈ ಸ್ಟಾರ್ಟ್ಅಪ್ಸ್ ಗಳನ್ನ ಅದು ಫಾರ್ಮ್ ಮಾಡ್ಲಿಕ್ಕೆ ತುಂಬಾ ಸುಲಭವಾದಂತಹ ಮಾರ್ಗಗಳನ್ನ ಹೇಳಿದ್ದಾರೆ, ಪ್ಲಸ್ ಇನ್ನಷ್ಟು ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅಂತ. ಏನೆಲ್ಲ ಬೆನಿಫಿಟ್ಸ್ ಇದೆ ಆ ಸ್ಟಾರ್ಟ್ಅಪ್ಸ್ ಗಳಿಗೆ? ಸ್ಟಾರ್ಟ್ಅಪ್ ಕಂಪನಿ ಮಾಡೋದ್ರಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿದು ಪ್ರೊಸೀಜರ್, ರಿಜಿಸ್ಟ್ರೇಷನ್ ಪ್ರೊಸೀಜರ್ ತುಂಬಾ ಸಿಂಪಲ್ ಮಾಡಿದ್ದಾರೆ. ನಿಮ್ಗೆ ಎಲ್ಲಾ ರಿಜಿಸ್ಟ್ರೇಷನ್ಸ್ ಯಾವ್ದೆಲ್ಲ ಬೇಕಾಗ್ತದೆ, ಸ್ಟ್ಯಾಟ್ಯೂಟರಿ ರಿಜಿಸ್ಟ್ರೇಷನ್ ಸಿಂಗಲ್ ವಿಂಡೋ, ಕಂಪನಿ ಮಾಡುವಾಗಲೇ ಅವ್ರು ಅಪ್ಲೈ ಮಾಡಬಹುದು ಅದೇ ಅಪ್ಲಿಕೇಶನ್ ಅಲ್ಲಿ. ಬೇರೆ ಕಡೆ ಡಾಕ್ಯುಮೆಂಟ್ ಪುನಃ ಜೆರಾಕ್ಸ್ ಸಬ್ಮಿಟ್ ಮಾಡೋದಾಗಲಿ ಅದನ್ನು ಹೋಗೋದು ಏನಿಲ್ಲ, ಟೈಮು ಸೇವ್ ಆಗ್ತದೆ, ಡಾಕ್ಯುಮೆಂಟ್ ಮತ್ತೆ ಪ್ರೋಸೆಸ್ ಎಲ್ಲ ಸಿಂಪಲ್ ಆಗ್ತದೆ. ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಕಮ್ಮಿ ಮಾಡಿದ್ದಾರೆ. ಮತ್ತೆ ನಿಮ್ಗೆ ರಿಜಿಸ್ಟ್ರೇಷನ್ ಟೈಮ್ ಕೂಡ ಎಲ್ಲ ಟೈಮ್ ಬೌಂಡ್ ಮಾಡಿದ್ದಾರೆ. ಸೊ 24 hours ಒಳಗೆ ಈಗ ಎಲ್ಲ ಡಾಕ್ಯುಮೆಂಟ್ಗಳು ಇದ್ರೆ, ಅದು ಬೇಸಿಕ್ ಡಾಕ್ಯುಮೆಂಟ್ಸ್, ಆಧಾರ್, ಪ್ಯಾನ್, ಈ ತರದ ಡಾಕ್ಯುಮೆಂಟ್ಸ್ ಯಾವುದಿದೆ ಅದರ ಮೂಲಕವಾಗಿ ರಿಜಿಸ್ಟ್ರೇಷನ್ ಮಾಡಬಹುದು, ಟೈಮ್ ಸೇವ್ ಆಗ್ತದೆ. ಇನ್ನು ಸ್ಟಾರ್ಟ್ಅಪ್ ಕಂಪನಿಗೆ ಕೊಟ್ಟ ಬೆನಿಫಿಟ್ ನ ಜೊತೆಗೆ ಈ ಸರ್ತಿ ಏನ್ ಮಾಡಿದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಹಾಲಿಡೇಯನ್ನು 10 ವರ್ಷಕ್ಕೆ 7 ರಿಂದ 10 ವರ್ಷಕ್ಕೆ ಮಾಡಿದ್ದಾರೆ. ಇನ್ನೊಂದು ನಿಮ್ಗೆ 3 ವರ್ಷದಲ್ಲಿ 3 ವರ್ಷ ಏನು ಟ್ಯಾಕ್ಸ್ ಬೆನಿಫಿಟ್ ತಗೊಳ್ಬಹುದಿತ್ತು, ಅದನ್ನು 3 ಕಾನ್ಸಿಕ್ಯೂಟಿವ್ ಇಯರ್ಸ್ ಗಳಿಗೆ ಅವರು ತಗೊಳ್ಬಹುದು 10 ವರ್ಷದಲ್ಲಿ. ಈಗ 7 ವರ್ಷದಿಂದ 10 ವರ್ಷ ತಗೊಂಡಿದ್ದಾರೆ. ಇನ್ನೊಂದು ಮೇಜರ್ ಡಿಮಾಂಡ್ ಫ್ರಮ್ ದ ಸ್ಟಾರ್ಟ್ಅಪ್ ಕಂಪನೀಸ್ ಏನಿತ್ತು ಅಂತ ಹೇಳಿದ್ರೆ, ನಮ್ದು ESOP ಬಗ್ಗೆ. ಅಂದ್ರೆ ಈ ಸ್ಟಾರ್ಟ್ಅಪ್ ಕಂಪನಿ ಏನಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಸ್ಯಾಲರಿ ಹೆಚ್ಚು ಕೊಟ್ಟು ಎಂಪ್ಲಾಯೀಸ್ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ಸಾಫ್ಟ್ವೇರ್ ಕಂಪನೀಸ್, ಸೊ ಬೇಸಿಕಲಿ ಅವರಿಗೆ ಇನಿಷಿಯಲ್ ಲೆವೆಲ್ ಅಲ್ಲಿ ಏನು ಇರುವುದಿಲ್ಲ, ಅಲ್ಲಿ ಇನ್ಕಮ್ ಇರುವುದಿಲ್ಲ. ಸಾಫ್ಟ್ವೇರ್ ಡೆವಲಪ್ ಆದ ಮೇಲೆ ಅವರಿಗೆ ರೆವೆನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಈ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೊಂದು ಮಿನಿಮಮ್ ರೆಮ್ಯುನರೇಷನ್ಗೆ ಕೆಲಸ ಮಾಡ್ತಾರೆ. ಅವರಿಗೆ ಎಂಪ್ಲಾಯ್ ಸ್ಟಾಕ್ ಶೇರ್ಸ್ ಅನ್ನು ಕೊಡುವಂತ ಒಂದು ಇದು ಪದ್ಧತಿ ಇದೆ ಸ್ಟಾರ್ಟ್ಅಪ್ ಕಂಪನಿ. ಅದನ್ನು ಅದಕ್ಕೆ ಅವರಿಗೆ ಟ್ಯಾಕ್ಸ್ ಬರ್ತದೆ, ಅದನ್ನು ಪರ್ಚೇಸ್ ಅಂತ ಹೇಳ್ಬಿಟ್ಟು ರೆಮ್ಯುನರೇಷನ್ಗೆ ಆಡ್ ಆಗ್ತದೆ ಎಂಪ್ಲಾಯಿಗಳಿಗೆ. ಈಗ ಅದನ್ನು ಈ ಬಜೆಟ್ ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ 5 ವರ್ಷದವರೆಗೆ ಟೈಮ್ ಕೊಟ್ಟಿದ್ದಾರೆ ಅದರ ಮೇಲೆ ಟ್ಯಾಕ್ಸ್ ಕಟ್ಟಲಿಕ್ಕೆ. ಒಂದು ಅವರು ಅದನ್ನು ಯಾವಾಗ ಅವ್ರು ಮಾಡ್ತಾರೆ ಆಗ ಅವರು ಟ್ಯಾಕ್ಸ್ ಕಟ್ಟಬಹುದು, ಇಲ್ಲದಿದ್ರೆ 5 ವರ್ಷ, ಇಲ್ಲದಿದ್ರೆ ಕೆಲಸ ಬಿಟ್ಟು ಹೋಗುವಾಗ ವಿಚ್ ಅವರಿಗೆ ಸಾರ್ಲಿ ಅದು. ಸೊ ಅದೊಂದು ಬೆನಿಫಿಟ್ ಸಿಗ್ತದೆ. ಅದು ಸ್ವಲ್ಪ ಕ್ಯಾಶ್ ಫ್ಲೋ ಇನ್ಕ್ರೀಸ್ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಆ ಟ್ಯಾಕ್ಸೇಷನ್
ಶೇರ್ ಪ್ರೈಸ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಅದರ ಡಿಫರೆನ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಸೊ ನಾವೀಗ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಅವರಿಗೆ ಒಂದು 5 ವರ್ಷದ ಪೀರಿಯಡ್ಗೆ ಎಕ್ಸ್ಟೆಂಡ್ ಆಗಿದೆ ಈ ಲಯಬಿಲಿಟಿ ಒಂದು ಮಾಡಿದ್ದಾರೆ. ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಅದನ್ನು 15%ಗೆ ಇಳಿಸಿದ್ದಾರೆ. ಇದು ಸೆಪ್ಟೆಂಬರ್ ನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಯಾವೆಲ್ಲ ಕಂಪನಿಗಳು ಅಕ್ಟೋಬರ್ ಇಂದ ರಿಜಿಸ್ಟ್ರೇಷನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಿಗೆ ಕೊಡ್ಲಿಕ್ಕೆ ಬೇಕಾಗಿ 15%, ಅದನ್ನ ಈಗ ಪವರ್ ಜನರೇಷನ್ ಕಂಪನಿಗಳಿಗೆ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದೊಂದು ಏನು ತುಂಬಾ ಉತ್ತಮ ಕನ್ಸೆಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಗ್ಲೋಬಲ್ ನೀವು ಸಿನಾರಿಯೋ ಕನ್ಸಿಡರ್ ಮಾಡಿದ್ರೆ ನಮ್ಮಲ್ಲಿ ಬರುವಾಗ ಇನ್ಕಮ್ ಟ್ಯಾಕ್ಸ್ ರೇಟ್ ಹೈ. ಈಗ ನಮ್ಮಲ್ಲಿ ಲೋ ಅಂತ ಹೇಳುದಿಲ್ಲ, ಯಾಕಂದ್ರೆ ನಿಮ್ಗೆ ಈಗ ಕುವೈತ್ ಅಥವಾ ಬೇರೆ ಸುಮಾರು ಕಂಟ್ರಿಗಳಲ್ಲಿ 0% ಇದೆ, ಕೆಲವು ಕಂಟ್ರಿಗಳಲ್ಲಿ 35-40% ಇದೆ. ಸೊ ಎವರೇಜ್ ಕನ್ಸಿಡರ್ ಮಾಡಿಬಿಟ್ಟು ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನು ಗ್ಲೋಬಲ್ ಇವರಿಗೆ ಕೊಟ್ಟಿದ್ದೇವೆ, ಗ್ಲೋಬಲ್ ಪ್ಲೇಯರ್ಸ್ ಗೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಂಟ್ರಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನಮಗೆ FDI ಇಸ್ ವೆರಿ ಇಂಪಾರ್ಟೆಂಟ್. ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ ಬರುವಂತ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದು ರೂಲ್ಸ್ ಅಲ್ಲಿ ಇರ್ಬೋದು, ಪಾಲಿಸಿಯಲ್ಲಿ ಇರ್ಬೋದು, ಕಂಪ್ಲೈನ್ಸ್ ಅಲ್ಲಿ ಇರ್ಬೋದು, ಟ್ಯಾಕ್ಸೇಷನ್. ಇದು ಯಾರಿಗೆ ಸಹ ಹ್ಯಾಸಲ್ ಆಗಿರಬಾರ್ದು, ಹ್ಯಾಸಲ್ ಫ್ರೀ ಪ್ಲಾಟ್ಫಾರ್ಮ್ ಅನ್ನು ಪ್ರೊವೈಡ್ ಮಾಡೋದು. ಅದರಲ್ಲಿ ಒಂದು ನಾವು 15% ಟ್ಯಾಕ್ಸೇಷನ್ ಮಾಡಿದ್ದಾರೆ. ಅದು ಉತ್ತಮವಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ ಈ ಸೆಂಟ್ರಲ್ ಗವರ್ನಮೆಂಟ್. ಸೊ ಇವಾಗ ಈ ಬಜೆಟ್ ಅಲ್ಲಿ ಕಂಪನೀಸ್ ಆಕ್ಟ್ ಅನ್ನು ಅಮೆಂಡ್ ಮಾಡಿ ಯಾವ ಒಂದು ಕ್ರಿಮಿನಲ್ ಅಫೆನ್ಸಸ್ ಇದ್ದದನ್ನ ಕೆಲವುದೆಲ್ಲ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಸೊ ಯಾವ ರೀತಿ ಅದು ನಮಗೆ ಎಫೆಕ್ಟ್ ಆಗುವಂತ? ಈಗ 2013 ಆಕ್ಟ್ ಬಂದ ಮೇಲೆ ನೀವು ಪ್ರತಿಯೊಂದು ಸೆಕ್ಷನ್ ನಲ್ಲಿ ವೈಲೇಷನ್ ಮಾಡಿದ್ರೆ ಅಂತ ಹೇಳಿದ್ರೆ, ಈಗ ಒಂದು ರಿಟರ್ನ್ ಫೈಲ್ ಮಾಡಲಿಲ್ಲ ಅಥವಾ ಅವರೊಂದು ಯಾವುದೋ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಲಿಲ್ಲ ಅಥವಾ ಎರರ್ ಮಾಡಿದ್ದಾರೆ, ಅದಕ್ಕೆ ಕೂಡ ಎಲ್ಲದಕ್ಕೆ ನಿಮಗೆ ಫೈನ್ ಆ್ಯಂಡ್ ಪೆನಾಲ್ಟಿ ಅಥವಾ ಫೈನ್ ಆರ್ ಪೆನಾಲ್ಟಿ ಪ್ಲಸ್ ಕೆಲವು ಕಡೆಯಲ್ಲಿ ಪ್ರಾಸಿಕ್ಯೂಷನ್. ಈ ಪ್ರಾಸಿಕ್ಯೂಷನ್ ಅದು ಬಂದ ಕೂಡಲೇ ನಿಮ್ಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಪ್ರೆಷರ್ ಜಾಸ್ತಿ ಆಗ್ತದೆ. ನೀವು ನೀವು ಕೆಲವು ಸರ್ತಿ ಏನಿರ್ತದೆ ಆ ಎರರ್ ಅಲ್ಲಿ ಏನು ಇಂಪ್ಯಾಕ್ಟ್ ಇರುವುದಿಲ್ಲ, ಆದ್ರೆ ಸಹ ನೀವು ಅದನ್ನು ಒಪ್ಪಿ ನೀವು ಅದಕ್ಕೆ ಕಾಂಪೌಂಡಿಂಗ್ ಹೋಗಿ ಅದನ್ನು ಪೆನಾಲ್ಟಿ ಕಟ್ಟಿ ಬರಬೇಕು, ಇಲ್ಲದ್ರೆ ಅವನು ನಮ್ಗೆ ಪ್ರಾಸಿಕ್ಯೂಷನ್ ಲಾಂಚ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ TDS ಅಲ್ಲಿ ಕೂಡ ಅದೇ ಇಶ್ಯೂ ಉಂಟು. ಮೋರ್ ದ್ಯಾನ್ 5 lakhs ಲಯಬಿಲಿಟಿ ಇದ್ರೆ ಡಿಲೇ ಕಟ್ಟಿದ್ರೆ ಕೂಡ ಅವರಿಗೆ ಪ್ರಾಸಿಕ್ಯೂಷನ್ ಮಾಡುವ ಪ್ರೊವಿಷನ್ ಉಂಟು. ಮತ್ತೆ ಅದರ ಮೇಲೆ ಮತ್ತೆ ಪುನಃ ಕಾಂಪೌಂಡಿಂಗ್ ಹಾಕಿ ಪುನಃ ಪ್ರೆಷರ್ ಆಗ್ತಾರೆ. ಇದೆಲ್ಲ ಸ್ವಲ್ಪ ಅದನ್ನ ಇದು ಮಾಡಬೇಕು. ಈಗ ಈ ಟು ಆಡ್ ಟು ಯುವರ್ ದಿಸ್, ಈಗ 16 out of 81 offenses are decriminalized ಅಂತ ಕಂಪನೀಸ್ ಆಕ್ಟ್ ಅಮೆಂಡ್ಮೆಂಟ್ ಆಗ್ಬೇಕಷ್ಟೇ. ಸೊ ಅದು ಬಂದ್ರೆ ನಿಮ್ಗೆ ಏನು ಫ್ರಾಡ್ ಅಥವಾ ಚೀಟಿಂಗ್ ಇಂಥ ಕೇಸ್ ನಲ್ಲಿ ಮಾತ್ರ ನಿಮ್ಗೆ ಪ್ರಾಸಿಕ್ಯೂಷನ್ ಇನಿಷಿಯೇಟ್ ಮಾಡಬಹುದಲ್ಲ, ನಿಮ್ಮ ಟೆಕ್ನಿಕಲ್ ಎರರ್ಸ್ ಗಳಿಗೆ ಪ್ರಾಸಿಕ್ಯೂಷನ್ ಮಾಡುವಾಗೆ ಇಲ್ಲ. ಸೊ ಇದು ಇಷ್ಟವರೆಗೆ ತುಂಬಾ ಜನ ಫೇಸ್ ಇದರಿಂದ ಲಿಟಿಗೇಷನ್ ಜಾಸ್ತಿ ಆಗಿತ್ತು. ಇಕನಾಮಿಕ್ ಆಫೆನ್ಸ್ ಕೋರ್ಟ್ ಇಂದ ಇದು ಕಂಪನಿಗೆ ಮಾತ್ರ ಅಥವಾ LLPಗೂ ಉಂಟಾ? ಇಲ್ಲ, ಇದೀಗ ಕಂಪನಿಗೆ ಮಾತ್ರ, ಯಾಕಂದ್ರೆ LLPಗೆ ಆ ಪ್ರೊವಿಷನ್ ಇರಲಿಲ್ಲ. ಇದು ಕಂಪನಿಗೆ ಇರ್ತದೆ. ನಾನ್ ಕಂಪ್ಲೈನ್ಸ್ ಗೆ ನಿಮ್ಗೆ ಪ್ರಾಸಿಕ್ಯೂಷನ್ ಇದು ಮಾಡೋದು. ಕೆಲವೆಲ್ಲ ಆಫೆನ್ಸಸ್ ಅನ್ನು ತೆಗೆದು ಅದನ್ನ ಡಿಕ್ರಿಮಿನಲೈಸ್, ಸಿವಿಲ್ ಆಫೆನ್ಸಸ್ ಅನ್ನು ಕರೆಕ್ಟ್ ಆಗಿ ಬಿಟ್ಟು ನೋಡಿದ್ರೆ ಏನಾದ್ರು ಫ್ರಾಡ್ ಆದ್ರೆ ನೀವು ಪಬ್ಲಿಕ್ ಮನಿ ಚೀಟಿಂಗ್ ಮಾಡಿದ್ರೆ ಡೆಪಾಸಿಟ್ ಹಿಂದೆ ಕೊಡ ಅಂತ ಕೆಲವು ಇಂಪ್ಯಾಕ್ಟ್ ಇದ್ದದಕ್ಕೆ ಮಾತ್ರ ನಾವು ಕ್ರಿಮಿನಲ್ ಕೇಸ್ ಮಾಡ್ತೀವಿ. ಇನ್ನೊಂದು ಕಾರ್ಪೊರೇಟ್ ಗಳಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅನ್ನು ಈ ಸಲ ಮೇಜರ್ ಚೇಂಜಸ್ ಸುಮಾರು 16 ವರ್ಷದ ನಂತರ ಈ ಒಂದು ಚೇಂಜಸ್ ತಂದಿದ್ದಾರೆ. ಈಗ ಡಿವಿಡೆಂಟ್ ಟ್ಯಾಕ್ಸ್ ಪೇಮೆಂಟ್ ಗೆ ಅದು ತುಂಬಾ ಕೆಲಸ ಆಯ್ತು ಪುನಃ. ಯಾಕಂದ್ರೆ ಮುಂಚೆ DDT ಕಟ್ಟಿದ್ರೆ ಸಾಕಿತ್ತು, DDT ಕಟ್ಟಿದ ಮೇಲೆ ಸೀದಾ ಡಿವಿಡೆಂಟ್ ಅವರ ಅಕೌಂಟ್ ಕ್ರೆಡಿಟ್ ಮಾಡಬಹುದು. ಈಗ ಪುನಃ ಅವರ ಪ್ಯಾನ್ ನಂಬರ್ ತಕೊಂಡು ಅವರಿಗೆ ಪುನಃ 5,000 ಜಾಸ್ತಿ ಡಿವಿಡೆಂಟ್ ಇಟ್ಟರೆ ಪುನಃ DDS ಕಟ್ ಮಾಡಿ ಅದನ್ನು ಪುನಃ 26 years ಅಲ್ಲಿ ಅಪ್ಲೋಡ್ ಮಾಡಿ ಪುನಃ ಅಂದ್ರೆ ಸ್ವಲ್ಪ ಬೆನಿಫಿಟ್. In the budget 2020 discussion which happened last week, I had made it very clear that I failed to understand that this particular removal of provision DDT will benefit the MNCs maximum. Correct. And between last Sunday and today, all the MNCs shares value have gone up by 10% minimum. It's very clearly reflecting that they will be the biggest beneficiaries in the withdrawal of DDT. Because they can take the credit now. Yes. Otherwise that whatever DDT they are paying. ಮತ್ತೆ ಈಗ ಇನ್ನೊಂದೇನಂದ್ರೆ ಇಂಡಿಯಾದಲ್ಲಿ HNIs ಉಂಟಲ್ಲ, ಹೈ ನೆಟ್ ವರ್ತ್ ಇಂಡಿವಿಜುವಲ್, those who invested more in shares and if they get dividend, again they are having a blow. See, there ಮುಂಚೆ 10% ಮಾತ್ರ, 10 ಲಕ್ಷದ ಮೇಲೆ ಡಿವಿಡೆಂಟ್ ಇದ್ರೆ 10% ಮಾತ್ರ ಕಟ್ಟಿದ್ರೆ ಸಾಕಿತ್ತು. ಈಗ ಇನ್ಸ್ಟೆಡ್ ಆಫ್ 10% they have to pay at maximum 30%. ಅಗೇನ್ ಅವರು ಸೂಪರ್ ರಿಚ್ ಆದ್ರೆ 37% ಸರ್ಚಾರ್ಜ್ ಮತ್ತೆ ಸೆಸ್. It is put together 43% tax. Okay, so almost they are literally you are keeping aside major ಒಂದು ಸೈಡ್ ಅಲ್ಲಿ ಏನು ಮಾಡ್ತಾರಂದ್ರೆ, ಒಂದು ಸೈಡ್ ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ ಹೋದ್ರೆ ಇದು ಕಪ್ಪೆ ತುಳ್ಳಬಾರ ಅಂತ ಹೇಳ್ತಾರೆ ನೋಡಿ. ಒಂದು ತಕ್ಕಡಿಯಿಂದ ಕಪ್ಪೆ ಕಮ್ಮಿ ಆಯ್ತು ಅಂತ ತಗೊಳ್ಳಿಕ್ಕೆ ಬರುವಾಗ ಇದ್ದ ಕಪ್ಪೆ ಹಾಕ್ತದೆ. See, I'll give you the calculations. The
Indian promoters, earlier the company was paying close to 20% dividend distribution tax, including surcharges, and the promoters were paying around 11.5%, including surcharges. Total tax liability was close to 32%. Now, with the withdrawal of DDT, the tax liability will go to straight away 43%. Okay. So it's become, a blow on the Indian promoters, whereas MNCs get the benefit. ಇಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ಡಿವಿಡೆಂಡ್ ತಗೊಳ್ಳೋರು ಸಪೋಸ್ TDS ಮಾಡೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಎಸ್ಎಸ್ಸಿ ಅಲ್ಲದವರು ಈಗ ರಿಟರ್ನ್ ಫೈಲ್ ಮಾಡಬೇಕು, ಆ ರಿಫಂಡ್ ಅನ್ನು TDS ಅನ್ನು ಕ್ಲೇಮ್ ಮಾಡಿ. ಸೊ SSC ಸ್ಮಾಲ್ SSC ನಂಬರ್ ವಿಲ್ ಇನ್ಕ್ರೀಸ್. ಸೊ ಓವರ್ ಆಗಿ ನೋಡಿದ್ರೆ ದಿಸ್ ಪ್ರೊವಿಷನ್ ವಿಲ್ ಹೆಲ್ಪ್ ಓನ್ಲಿ ಫಾರ್ ದ FDIs, foreign investors. And if you look at the domestic small investors, those who are invested in mutual funds, earlier their dividend distribution tax was also around 11.5%, with the mutual fund would pay to the department. But now, based on your income slab level, you will be taxed up to 43%. Now, if you look at the equivalence between 11.5% then and now, that 11.5% gets over at, if I am not wrong, 7.5 lakhs income slab. So anybody who is having a annual income of more than 7.5 lakhs per annum and earning dividend, his tax liability on dividend will be higher on mutual funds rather than the old scheme. Yes. So it's a deception. DDT will benefit a few, but it will become tax heavy for most of the people. Okay. ಅಂದ್ರೆ ಇದು ಈ ಬಜೆಟ್ ನಲ್ಲಿ ಒಬ್ರು ಕೇಳಿದ್ರು, ಇದರಲ್ಲಿ ಏನು ಟೇಕ್ ಅವೇ ಅಂತ. ದ ಟೇಕ್ ಅವೇಸ್ ಮೇನ್ ದಟ್ ಪ್ಯಾರಾಡಿಮ್ ಶಿಫ್ಟ್ ಅಂತ ನಾವು ಹೇಳ್ತೇವೆ. ಮುಂಚೆ ನಮ್ದು ಸೇವಿಂಗ್ಸ್ ಬೇಸ್ಡ್ ಇಕಾನಮಿಗೆ ಒತ್ತು ನೀಡ್ತಾ ಇತ್ತು, ಈಗ ಸ್ಪೆಂಡಿಂಗ್ ಬೇಸ್ಡ್ ಇಕಾನಮಿಗೆ ಒತ್ತು ನೀಡ್ತಾ ಇದ್ದೇವೆ. ಈ ಸ್ಪೆಂಡಿಂಗ್ ಬೇಸ್ಡ್ ಇಕಾನಮಿ ಒತ್ತು ನೀಡಿದಾಗ ಗೂಡ್ಸ್ ಅಂಡ್ ಸರ್ವಿಸಸ್ ಡಿಮಾಂಡ್ ವಿಲ್ ಇನ್ಕ್ರೀಸ್, ಆಟೋಮೆಟಿಕಲ್ ಅದರ್ ಸೆಕ್ಟರ್ಸ್ ಇನ್ಕ್ರೀಸ್ ಅಂತೇಳಿ ಅವರ ಎರಡು ಸಣ್ಣ ಚೇಂಜಸ್ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಬಜೆಟ್ ಅಲ್ಲಿ ಪ್ಲಸ್ ಪಾಯಿಂಟ್, ಒಂದು ಪೋರ್ಟ್, ಎಲ್ಲ ಪೋರ್ಟ್ಗಳು ನೀವು IPO ಮೂಲಕವಾಗಿ ಕಂಪನಿ ಇದಕ್ಕೆ ಶೇರ್ ಇನ್ವೆಸ್ಟ್ಮೆಂಟ್ ತಗೊಳ್ಬಹುದು ಅಂತ ಒಂದು ಪ್ರೊವಿಷನ್ ಮಾಡಿದ್ದಾರೆ. ದಿಸ್ ವಿಲ್ ಇಂಪ್ರೂವ್ ಲಿಕ್ವಿಡಿಟಿ ಇನ್ ದ ಪೋರ್ಟ್ಸ್ ಅಂಡ್ ಲಾಟ್ ಆಫ್ ಆಕ್ಟಿವಿಟೀಸ್. ಒನ್ ಮೋರ್ ಥಿಂಗ್ ಇಸ್ ದ ಮೇಜರ್ ಪ್ಲಸ್ ಪಾಯಿಂಟ್, there is a CSR provision in every companies, 2% of their net profit they have to spend for the certain purpose. Now they included that can be spent in the education institutes like IIT or incubator. So incubator, now all these big companies will start incubators, because their money will, that 2% what will be their own incubator. So now in case of now medical colleges or engineering colleges, it's mandatory to have incubator. So they all started. In Mangalore also many colleges have started. So that gives lot of impetus for the growth. So this 2% will go to the number of incubator will improve, and that will help the startup companies. So this is one good thing what they made in the CSR policy. Otherwise it was for Ganga Kalyan or Swachh Bharat or health, social security services. Now so education kuda include madidara. And there is a proposal for FDI in education sectors. So opening. That policies are not published, but that policy they have changed. ಒಂದು FDI, ಎರಡನೇದು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ನೀವು ಬಾರೋ ಮಾಡಿದ್ರೆ 10 to 12% ಇರ್ತದೆ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ಸ್. whereas external commercial you will get 1%. 1%, 1.5, 0.5 also external funds. But what is still missing in the education sector is a foreign university should be allowed to establish a university in India under the 100% FDI automatic route. Whereas today from India, more than 10 lakh students are studying in foreign universities, and we are spending more than $20 billion in terms of college fees and in terms of money spent by Indian students studying abroad. Now, a lot of that money can be saved if we allow the foreign universities to set up their university campuses in India itself. That would have been one better policy. And it should be restricted to only higher education. See, if government has the apprehension that this will affect the college level education, let it be only at the higher level education. So education sector what are the other benefits? Like this was what we could have done, but new education policy is going to come up. Like what can we expect from the policy? So the new education policy stresses on linkage between education and job, employability. So the job seekers can actually be employable. So just like in China or other developed countries, in Japan, China,
ದೇ ರೈಟ್ ಫ್ರಮ್ ದ ಕ್ಯಾಚ್ ದಮ್ ಯಂಗ್ ಅಂತ ಇದೆ ಸಿಸ್ಟಮ್ ಅವ್ರದ್ದು. ಕ್ಯಾಚ್ ದಮ್ ಯಂಗ್ ಅಂತ ಹೇಳಿದ್ರೆ 5 ವರ್ಷ 6 ವರ್ಷದ ಹುಡುಗನನ್ನ ಅವನ ಟ್ಯಾಲೆಂಟ್ ಅನ್ನು ನೋಡಿಕೊಂಡು ಸ್ಪೋರ್ಟ್ಸ್ಗಾದ್ರೆ ಸ್ಪೋರ್ಟ್ಸ್ಗೆ, ಅವನಿಗೆ ಫಾರ್ಮಲ್ ಎಜುಕೇಶನ್ ಅಲಾಂಗ್ ವಿತ್ ಫಾರ್ಮಲ್ ಸ್ಪೋರ್ಟ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಟ್ಯಾಲೆಂಟ್ ಆಫ್ ಎ ಸ್ಟೂಡೆಂಟ್, ಚಿಲ್ಡ್ರನ್ ಆರ್ ಐ ಮೀನ್ ಎಜುಕೇಟೆಡ್. ಅಂಡ್ ಇದು ನಮ್ದು 10+2 ಇದೆಲ್ಲ ತೆಗಿತಾರೆ, ಪ್ರೈಮರಿ, ಹೈಸ್ಕೂಲ್ ಅಂಡ್ ಇದು ಅದನ್ನು ಮರ್ಜ್ ಮಾಡಿ 2 ಸ್ಲ್ಯಾಬ್ಸ್ ಅನ್ನ ಮಾಡ್ತಾರೆ. ಸೊ ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ರೀಓರಿಯಂಟೇಷನ್ ಇನ್ ದ ಎಜುಕೇಶನ್ ಕರಿಕ್ಯುಲಮ್ as well as the structure of the education system and its stress on the employability. ಇದೊಂದು ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಕೂಡ ಮಾಡಿದ್ರಿಂದ ಟಾಪ್ 100 ಯೂನಿವರ್ಸಿಟಿ ಅವರಿಗೆ ಆನ್ಲೈನ್ ಎಜುಕೇಶನ್ ಗೆ ಪರ್ಮಿಷನ್ ಕೊಟ್ಟದ್ರಿಂದ ಅರ್ನ್ ವೈಲ್ ಯು ಲರ್ನ್ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಈಗ ಅಬ್ರಾಡ್ ಅಲ್ಲಿ ಕೂಡ ಅರ್ನ್ ವೈಲ್ ಯು ಲರ್ನ್ ಫೆಸಿಲಿಟಿ ಉಂಟು. ಆವಾಗ 2 ಬೆನಿಫಿಟ್ ಉಂಟು. ಅರ್ನ್ ವೈಲ್ ಯು ಲರ್ನ್ ಅಂದ್ರೆ ಒಂದನೇದಾಗಿ ಪೇರೆಂಟ್ಸ್ಗೆ ಫೈನಾನ್ಷಿಯಲ್ ಬರ್ಡನ್ ಇರುವುದಿಲ್ಲ. ಸೆಕೆಂಡ್ ಆಗಿ ಅರ್ನ್ ವೈಲ್ ಯು ಲರ್ನ್ ಮಾಡಿದ್ರೆ ಬೋತ್ ಥಿಂಗ್ಸ್ ವಿಲ್ ಕಾಂಪ್ಲಿಮೆಂಟ್. ಈಗ ಅರ್ನ್ ಮಾಡುವಾಗ ಅವರಿಗೆ ಎಕ್ಸ್ಪೀರಿಯನ್ಸ್ ಆಟೋಮೆಟಿಕಲಿ ಸಿಗ್ತದೆ. ಈ ಲರ್ನ್ ಆದ ಕೂಡಲೇ ಆಟೋಮೆಟಿಕಲಿ ದೇ ಆರ್ ದಿ ಎಂಪ್ಲಾಯಬಲ್. So that also facility. See now, if you look at, there's a huge demand for teachers, nurses, paramedics from foreign countries. Now the level of education which is imparted for nursing and teachers in India does not match the standards required with the international requirement. So now in this budget, to bridge that gap, certain specific courses have been prescribed so that Indian teachers and nurses and paramedics will measure up to those standards. You must have even realized that in the Gulf, they have said that all those who don't measure up to a particular standard which they have prescribed, all those nurses and teachers will be sent back to India. Okay, now that's a big worry, and that has actually triggered off this particular policy decision in this budget. And the second thing what they are looking at is apprenticeship, because all our colleges, they just give you vocational, they just give you a professional training or a book studies. You pass your college, you go out and find your own job. There is no apprenticeship anywhere. So the policy on apprenticeship will be coming in, where the topmost colleges and universities will be asked to provide apprenticeship for the students. But one I want to object here. The thing is, topmost colleges providing apprenticeship, correct. Topmost colleges, even otherwise they are absorbed in campus selection. The problem is this less than that standard. So they are to be equipped better than the idea is that once we start with say like the budget proposes 150 higher educational institutions. Okay, once we establish a system there, then that can be easily replicated and extended by all other colleges. About the engineers. There's a proposal to give internship in local bodies for 1 year. 1 year internship. So that can make them more employable and trained with skills. So, like irrespective of size of the institution. We had discussed in the last discussion. 25,000 to 50,000 engineers can be straight away given 1 year internship in ULBs all over the country. That's true. Okay, so talking about, we spoke about the fiscal deposit aspect in the beginning. So how does this fiscal deficit affect the economy? Like what interest changes might happen, or any changes in the economy that might event? See, fiscal deficit basically, to understand, is the gap between the revenues you collect, both the capital receipts and the revenue receipts, and the expenses you incur, both planned and unplanned expenses. So technically that is called the fiscal deficit. But the accounting systems have evolved over the years, and a lot of items have been kept outside the fiscal deficit. So like if you remember, the previous government had issued petro bonds. Now petro bonds were kept while issuing outside the fiscal deficit. It becomes part of the fiscal deficit only when it is redeemed and paid up. So it's an evolving system. Now what happens with the fiscal deficit is, your credit rating as a country is dependent on the fiscal deficit. So the higher the fiscal deficit, the poorer the rating. The cost of borrowing for India as such. Now recently Modi has downgraded India's credit rating because of this. It goes up. Okay. Now the other issue is the interest cost goes up within the country.
Because higher the fiscal deficit, it will have an inflationary pressure on the economy, and automatically the interest rate will go up, which will make it more difficult for the industries to borrow at a competitive rate. So that is another problem. It will slow down the internal economic growth. Apart from that, because of this fiscal management, we have seen over the last few years, the public sector enterprises are made to borrow directly from the market, which was earlier funded by the government. So like Food Corporation of India. Over the last few years, Food Corporation of India has borrowed more than 2 lakh crores, which is outside the fiscal deficit. You take National Highway Authorities of India. Earlier it was completely funded by the government. Now National Highway Authorities has borrowed 1,78,000 crores from the market. Similarly, public sector undertakings, they have borrowed from outside the market. Similarly, public sector banks, whatever money the government has given, that money has been given outside the fiscal deficit. The government has given almost 3 lakh crores. That is also outside the fiscal deficit. Now, national small savings schemes, where the various public sector is doing the borrowing or the government is doing borrowing from small scale saving schemes, those are outside the fiscal deficit. So, if you add up the central government fiscal deficit, it comes to close to 5.5%. Then let us not forget, states are borrowing at their own level. Now, state borrowings is not added to the fiscal deficit. So, if you add the state borrowings and the central government borrowings and all the public sector undertaking borrowings, all put together, I won't use the word fiscal deficit, but the total borrowing is 8% of the GDP. So, if you call it as a fiscal deficit, it is not 3.5%, it is close to 8%. So moreover, that when the fiscal, one thing I want to add, because more the fiscal deficit, then again it will have cascading effect. Because that borrowing will result to borrowing, again that interest on borrowing will add for the subsequent years. Because even the borrowings which are not reflected in the fiscal deficit figure will have the same impact on inflationary pressures and rate of interest as it is if it is included in the fiscal deficit. But now, the only advantage of this window dressing is with the foreign borrowings, where your foreign ratings and foreign rate of interest does not go up. That is the only advantage. But still in India now interest rates are coming down, no? Interest rates are coming down for different reasons. It is not basically the fiscal management which is bringing the interest rates down. Demand is less. A, the demand is less. B, there's enough and more liquidity in the market. I don't know how many of you have noticed that our forex reserves in the last 3-4 years has gone up from $350 billion to $470 billion. Now this increase in the forex reserves has not happened because our exports have gone up. This increase in the forex reserves has happened primarily because of the funds which foreign funds which are chasing higher rate of returns which have come to India. Now when you get $120 billion into the economy, you have to release that much cash in the system. So liquidity is awash in the so system. ಈಗ ಕಾರ್ಯಕ್ರಮದ ಕೊನೆಗೆ ಹಂತಕ್ಕೆ ಬರ್ತಾ ಇದ್ದೇವೆ. If you have to tell overall this Union Budget 2020, how was it? Because even previous episode we have just spoken about it. You had an idea. So this time, when you look into sector wise, what was your opinion about the budget, sir? See, after every budget, you get a feeling that more could have been done. The same feeling is there even after this budget. After having said that, this budget has done a lot for various sectors like infrastructure, education, rural, agriculture and industry. It has done a lot for job creation. It has done a lot to see that the economic activity revives. So according to me, it's a good budget. It could have been better. Okay. SS Naik ಅವರೇ ನೀವು ಏನು ಹೇಳ್ತೀರಾ? ಈಗ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೆಲವು ಫೇಸ್ಲೆಸ್ ಎಲ್ಲ ಮಾಡಿದ್ದಾರೆ. Of course it is welcome. That may be to avoid all face to face interaction, ಅದೆಲ್ಲ ಅವರ ತಲೆಯಲ್ಲಿ ಇರಬಹುದು. But appeals ಉಂಟಲ್ಲ, ಅದು faceless is very dangerous. Because appeal ನಲ್ಲಿ without hearing if you give decision just on the basis of last time also document submission ಮೇಲೆ ಮಾಡಿದ್ರೆ it will be very dangerous.
ಅಗೇನ್ ದ ಲಿಟಿಗೇಷನ್ ವಿಲ್ ಇನ್ಕ್ರೀಸ್. ಓಕೆ. ಮತ್ತೆ ಸಿಂಪ್ಲಿಫೈ ಮಾಡಲಿಕ್ಕೆ ಇದು 2 ಸ್ಕೀಮ್ ಕೊಟ್ಟಿದ್ದಾರಲ್ಲ, ಒಂದು ಓಲ್ಡ್ ರಿಜಿಮ್ ಆ್ಯಂಡ್ ನ್ಯೂ ರಿಜಿಮ್ ಫಾರ್ ಟ್ಯಾಕ್ಸ್ ಪೇಯರ್ಸ್. ಈ ಓಲ್ಡ್ ರಿಜಿಮ್ ಸೇವಿಂಗ್ಸ್ ಬೇಸ್ನವ್ರಿಗೆ ಒಳ್ಳೆಯದು, ನ್ಯೂ ರಿಜಿಮ್ ಈ ಸ್ಪೆಂಡಿಂಗ್ ಮಾಡಿ ಸೇವಿಂಗ್ಸ್ ಜಾಸ್ತಿ ಇಲ್ಲದೆ ಮಾಡುವವರಿಗೆ ಒಳ್ಳೆಯದು. ಆದರೆ ಒಂದು ಹೇಳ್ತೇನೆ, ಈ ನ್ಯೂ ರಿಜಿಮ್ ಬಂದದ್ರಿಂದ ತುಂಬ ಈ ಕನ್ಸೆಷನ್ಸ್, ಎಕ್ಸಮ್ಷನ್ಸ್, ಡಿಡಕ್ಷನ್ಸ್ ಎಲ್ಲ ಹೋಗಿದೆ. ಮತ್ತು ಅದರಲ್ಲಿ ಈಗ ಸ್ವಲ್ಪ ಕನ್ಫ್ಯೂಷನ್ ಕೂಡ ಉಂಟು ಜನರಿಗೆ. ಈಗ ತುಂಬ ಎಲ್ಲ ವಾಟ್ಸಪ್ಪಲ್ಲೆಲ್ಲ ಜೋಕ್ಸ್ ಎಲ್ಲ ಬರ್ತಾ ಉಂಟು, ಮಸಾಲೆ ದೋಸೆದು ಜೋಕು, ಆಚೆ ಮೇಯ್ಡಿದು ಜೋಕು, ಇದೆ ತುಂಬ ಎಲ್ಲ ಜೋಕ್ಸ್ ಬರ್ತಾ ಉಂಟು. ಅಫ್ಕೋರ್ಸ್ ಈಗ ಪ್ರೀ ಬಜೆಟ್ ಮೆಮೊರಾಂಡಮ್ ಇದ್ದಾಗೆ ಪೋಸ್ಟ್ ಬಜೆಟ್ ಮೆಮೊರಾಂಡಮ್ ಮಾಡಿ ಯಾವುದೆಲ್ಲ ಈಗ ಇಶ್ಯೂಸ್ ಉಂಟು, ಈಗ NRIs ಇದು ಇತ್ತು, ಈಗ NRIs ಅವರು ಕ್ಲಾರಿಫಿಕೇಟರ್ ಇದು ಕೊಟ್ಟಿದ್ದಾರೆ, ಮೋರ್ ದೆನ್ 182 days ಇಫ್ ದೇ ಆರ್ ಇನ್ ಇಂಡಿಯಾ. ಮುಂಚೆ ರೆಸಿಡೆಂಟ್ ಇದ್ದದ್ದು ನಾನು ರೆಡ್ಯೂಸ್ ಮಾಡಿ 120 days ಮಾಡಿದ್ದಾರೆ. ಆ್ಯಂಡ್ ನಾನ್ ರೆಸಿಡೆಂಟ್ಸ್ nowhere they are residents countries, some people they used to manage and they don't pay tax anywhere. If they are Indian citizens, they are taxed in India. ಆ ಒಂದು ಪ್ರಾಜೆಕ್ಟ್ ದಟ್ ಈಸ್ ರಿಯಲಿ ವೆಲ್ಕಮ್. ಸೊ ಅದು ಕೂಡ ಒಂದು ಸ್ವಲ್ಪ ಪ್ರಾಪರ್ ಆಗಿ ಅಡ್ರೆಸ್ ಮಾಡಿ ಒಂದು ಕನ್ಫ್ಯೂಷನ್ ಅವಾಯ್ಡ್ ಮಾಡಿದ್ರೆ ದಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್. Just to add on NRI, lot of clarifications are required because a lot of people who are actually genuinely working abroad may become liable for tax. No, they are not say like those seafarers. Seafarers, you know, lot of clarification for have them, to come in the then there are a lot of people working on deputation for foreign countries and even for UN within India. So they are getting salaries in dollars, but they are stationed in India. What happens to them? So you know, those are a lot of such issues are there where clarification is required. So Tonic, ಈ ಬಜೆಟ್ ಹೇಗೆ ಅಂತ ಕನ್ಸಿಡರಿಂಗ್ ದ ಪ್ರೆಸೆಂಟ್ ಇಕಾನಮಿ ಸಿಚುವೇಶನ್, ರೈಟರ್ ನೋಟ್ ಅಲ್ಲಿ ಹೇಳೋದಾದ್ರೆ ಇಟ್ ಇಸ್ ಬಜೆಟ್ 2020. ಈಗ ಟೆಸ್ಟ್ ಆಡ್ಲಿಕ್ಕೆ ಸಾಗುದಿಲ್ಲ, 50 ವರ್ಷ ಆಡ್ಲಿಕ್ಕೆ ಸಾಗುದಿಲ್ಲ. ಲಾಸ್ಟ್ ಟೈಮ್ ನಾವು ಉದಾಹರಣೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ಇಟ್ ಇಸ್ ನಾಟ್ 2020 ನಾಟ್ ಟೆಸ್ಟ್, ಇಟ್ ಇಸ್ ಒನ್ ಡೇ ಇಂಟರ್ನ್ಯಾಷನಲ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದೇ ಹ್ಯಾವ್ ಟು ಡೂ ನೌ. ಸೊ ದೇ ಹ್ಯಾವ್ made the policies in the budget. Now the implementation is very important. So overall, if you see that it's a good budget, and you have to see that same speed or the same intention, they have to continue with the implementation. And the state should complement for this. And what is my suggestion is, every budget they have to have a progress report. That what they announced in the last budget and what they did. That is that will make this budget very meaningful. Okay. So Rajesh Rao, this budget is focusing on $5 trillion economy by 2025 and $10 trillion economy by 2030. Okay. And we want to become number 3 in the world. 5 years back we were in the 11th position. Now we have come to the 5th position in the 6 years. In the next 10 years we should rate in the 3rd position. ಇದಕ್ಕೆ ಅನುಕೂಲವಾಗುವಂತ ಬಜೆಟ್ ಇದೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಇದೇ ಮೊದಲಿಂದ ಎಲ್ಲವೂ ಆಗೋದಿಲ್ಲ. ಸೊ ಇನ್ನು 3 ವರ್ಷದಿಂದ 5 ವರ್ಷದಿಂದ 10 ವರ್ಷ 3, 5, 10 years ಇರುವಂತ ಒಂದು ಗೋಲ್ಸ್ ಇರುವಂತ ಬಜೆಟ್, ಇಂಟೆನ್ಷನ್ ಇರುವಂತದ್ದು. ಸೊ ಈ ಬಜೆಟ್ ನಮ್ಮ ದೇಶ ನಂಬರ್ 3 ಆಗ್ಲಿಕ್ಕೆ ಅನುಕೂಲವಾಗುವಂತ ಸ್ಟಾರ್ಟಿಂಗ್ ಪಾಯಿಂಟ್ ಬಜೆಟ್ ಪ್ಲಾಟ್ಫಾರ್ಮ್. ಓಕೆ, ನಿಜವಾಗ್ಲೂ ತುಂಬಾ ಉತ್ತಮವಾದಂತಹ ಚರ್ಚೆ ನಾವು ಇವತ್ತು ಮಾಡಿದ್ವಿ ಈ ಸೆಕ್ಟರ್ ವೈಸ್ ಬಜೆಟ್ ಬಗ್ಗೆ. ಸೊ ನಿಮಗೆ ನಮ್ಮ ಕುಡ್ಲ ಹಾಗೂ ಕರ್ನಾಟಕ ಬ್ಯಾಂಕ್ ವತಿಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಿಮ್ಮಲ್ಲಿವೆ ಬಿಸ್ನೆಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಮುಂದಿನ ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.